ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಶ್ವ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಸೆಪ್ಟೆಂಬರ್ 7 ಭಾನುವಾರದಿಂದ ಸೆಪ್ಟೆಂಬರ್ 13 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 7 ಭಾನುವಾರ, ಭಾದ್ರಪದ ಮಾಸದ ಹುಣ್ಣಿಮೆ. ಭಾದ್ರಪದ ಹುಣ್ಣಿಮೆ ಅಥವಾ ಅನಂತನ ಹುಣ್ಣಿಮೆ ಎಂಬಂಥ ಮಹತ್ವವಾದ ದಿನ. ಭಾದ್ರಪದ ಹುಣ್ಣಿಮೆ, ಶತಭಿಷ ನಕ್ಷತ್ರ, ಸುಕರ್ಮ ಯೋಗ, ಭದ್ರಾಕರಣ ಇರುವಂಥ ದಿನ. ಇಂದು ಅನಂತನ ಹುಣ್ಣಿಮೆ ಎಂದು ಆಚರಣೆ ಮಾಡ್ತಾರೆ. ನಿನ್ನೆ ದಿನ ಅಂದರೆ ಚತುರ್ದಶಿ ಎಂದು, ಶನಿವಾರದಂದು ಅಲ್ಲಿ ಅನಂತ ಚತುರ್ದಶಿ ಅಥವಾ ಅನಂತ ಪದ್ಮನಾಭ ವ್ರತ ಮಾಡಿ ವ್ರತಕ್ಕೆ ಸಂಪನ್ನಗೊಳಿಸುವಂತಹ ಆ ಹುಣ್ಣಿಮೆಯ ಪೂಜೆಯನ್ನು ಇಂದು ಮಾಡುವಂಥ ಪದ್ಧತಿ. ಹಾಗಾಗಿ ಇದು ಅನಂತನ ಹುಣ್ಣಿಮೆ ಎಂಬಂಥ ಹೆಸರು ಬಂದಿದೆ. ಇಂದು ಇನ್ನೂ ಮಹತ್ವವಾದ ಒಂದು ಖಗೋಳದ ವಿಸ್ಮಯ ಜರುಗುವಂತಹ ದಿನ ಆಗಿರುತ್ತೆ. ಇಂದು ರಾಹುಗ್ರಸ್ತ ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುವಂಥದ್ದು ಇದೆ. ರಾಹುಗ್ರಸ್ತ ಚಂದ್ರಗ್ರಹಣ ರಾತ್ರಿ ಸುಮಾರು 9:55 ಮಧ್ಯರಾತ್ರಿಯ 1:27 1:30 ಆ ಗ್ರಹಣ ಇರುತ್ತೆ. 9:50ಕ್ಕೆ ಆರಂಭ ಆದರೆ 1:30ಕ್ಕೆ ಮುಗಿಯುವಂಥ ಒಂದು ದೀರ್ಘಕಾಲದ ರಾಹುಗ್ರಸ್ತ ಗ್ರಹಣ. ರಾಹುಗ್ರಸ್ತವಾದ ಗ್ರಹಣ ಇಲ್ಲಿ ಜರುಗುವಂಥದ್ದು. ಇದು ಖಗೋಳದ ಒಂದು ವಿಸ್ಮಯದ ಘಟನೆ. ಜೊತೆಗೆ ಇಂದು ರಾಹು ಜಯಂತಿ ಸಹ ಆಗಿರುತ್ತೆ. ಇದೇ ದಿನ ರಾಹು ಜಯಂತಿ, ಭಾದ್ರಪದ ಮಾಸದ ಹುಣ್ಣಿಮೆಂದು ರಾಹು ಜಯಂತಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಈ ವಾರದ ಒಂದು ಗ್ರಹಣಕ್ಕೆ ವಿಶೇಷವಾದ ಮಹತ್ವ ಇರುತ್ತೆ. ಈ ಗ್ರಹಣಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು, ಯಾವ್ಯಾವ ರಾಶಿಗಳಿಗೆ ಯಾವ ಪರಿಣಾಮ ಇದೆ, ಜಾಗತಿಕ ಪ್ರಭಾವ ಹೇಗಿದೆ, ವಿವರವಾದ ಒಂದು ಗ್ರಹಣದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ಅದನ್ನು ನಾವೆಲ್ಲರೂ ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೂ ವೀಕ್ಷಿಸಿಲ್ಲ, ಆ ಗ್ರಹಣದ ಒಂದು ವಿಶೇಷವಾದ ವಿಡಿಯೋವನ್ನು ವೀಕ್ಷಿಸಿಕೊಳ್ಳಿ. ನಿಮ್ಮ ರಾಶಿಗೆ ಅನುಗುಣವಾದ ಅದರಲ್ಲಿ ಏನು ಫಲ ಇದೆ, ಯಾರಿಗೆ ದೋಷಗಳಿದೆ, ಯಾರಿಗೆ ಉತ್ತಮ ಫಲ ಇದೆ, ಅದಕ್ಕೆ ಸರಳವಾದ ಪರಿಹಾರ ಮಾರ್ಗಗಳು ಯಾವುವು ಅನ್ನೋದನ್ನು ಆ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಹಾಗಾಗಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ಜರುಗುವಂಥದ್ದಿರುತ್ತೆ. ಈ ಸಂವತ್ಸರದ ಮೊದಲನೇ ಚಂದ್ರಗ್ರಹಣ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಕುಂಭರಾಶಿಯಲ್ಲಿ ಇರುವಂಥದ್ದು, ಶತಭಿಷ ನಕ್ಷತ್ರದಲ್ಲಿ ಇರುವಂಥದ್ದು. ಹಾಗಾಗಿ ಶತಭಿಷ ನಕ್ಷತ್ರವು ರಾಹುವಿನ ದಶಾ ನಕ್ಷತ್ರ. ಇಲ್ಲಿ ಬಹಳ ಒಂದು ತ್ರಿವೇದವಾದ ಮಹತ್ವ ಇರುತ್ತೆ. ಅಲ್ಲಿ ಜರುಗುವಂಥದ್ದು ರಾಹುಗ್ರಸ್ತ ಗ್ರಹಣ. ಇಂದು ರಾಹು ಜಯಂತಿ. ಜೊತೆಗೆ ಆ ಒಂದು ಗ್ರಹಣ ನಡೆಯುವಂತಹ ನಕ್ಷತ್ರವು ಶತಭಿಷ ನಕ್ಷತ್ರ, ರಾಹುವಿನ ದಶಾ ನಕ್ಷತ್ರ. ಹಾಗಾಗಿ ಒಂದು ವಿಶೇಷವಾಗಿ ರಾಹುವಿನ ಪ್ರಭಾವ ಬಹಳಷ್ಟು ಜಾಗತಿಕವಾಗಿಯೂ ಪ್ರಪಂಚದ ಮೇಲೂ ಬೀರುವಂಥ ಸಾಧ್ಯತೆ. ಜೊತೆಗೆ ಅಲ್ಲಿ ಸಮಸಪ್ತಮನ ದೃಷ್ಟಿ ಇರುತ್ತೆ. ರಾಹುವಿನ ದೃಷ್ಟಿಯು ವಾಸ್ತವವಾಗಿ ಕೇತುವಿಗೆ ಸಮಸಪ್ತಮನ ಇರುತ್ತೆ. ಆದರೆ ಅಲ್ಲಿ ರವಿ ಮತ್ತು ಬುಧರಿಗೆ ಅಂದರೆ ಬುಧಾದಿತ್ಯರಿಗೆ ಸಿಂಹರಾಶಿಯ ಮೇಲೆ ಸಹ ಸಮಸಪ್ತಮ ದೃಷ್ಟಿ ಇರೋ ಕಾರಣ ಜಾಗತಿಕವಾಗಿ ಅನೇಕ ರೀತಿಯ ಪರಿಣಾಮಗಳು, ಅದನ್ನು ಆ ಒಂದು ವಿವರವಾದ ವಿಡಿಯೋದಲ್ಲಿ ಹೇಳಲಾಗಿದೆ. ಅದನ್ನು ವೀಕ್ಷಿಸಿಕೊಳ್ಳಿ. ಇದು ಭಾನುವಾರದ ಚಂದ್ರಗ್ರಹಣದ ವಿಚಾರ ಆಯಿತು. ನಮ್ಮ ದೇಶದಲ್ಲಿ ಕಾಣಿಸುವ ಕಾರಣ ಈ ಗ್ರಹಣದ ಆಚರಣೆ ಮತ್ತು ಸೂತಕ ಆಚರಣೆ ಇರುತ್ತೆ. ಇನ್ನು 8ನೇ ತಾರೀಕು ಸೋಮವಾರ, ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಥವಾ ಪಿತೃಪಕ್ಷದ ಆರಂಭ. ಇಂದು ಸೋಮವಾರದಿಂದ ಅಲ್ಲಿ ಪಿತೃಪಕ್ಷ ಆರಂಭ ಆಗುತ್ತೆ. 8ನೇ ತಾರೀಕಿಗೆ ಸೆಪ್ಟೆಂಬರ್ 8ರಿಂದ ಆರಂಭ ಆದರೆ ಅಲ್ಲಿ ಪಿತೃಪಕ್ಷದ ಒಂದು ಆಚರಣೆ ಮಹಾಲಯ ಅಮಾವಾಸ್ಯವರೆಗೂ ಜರುಗುತ್ತೆ. ಅಂದರೆ 21ನೇ ತಾರೀಕುವರೆಗೂ ಅಲ್ಲಿ ಪಿತೃಪಕ್ಷ. ಅಂದರೆ ಅಲ್ಲಿ ಪಿತೃಪಕ್ಷದ ಕಾಲದಲ್ಲಿ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಶುಭ ಕಾರ್ಯಗಳು ನಿಷೇಧ ಆಗಿರುತ್ತೆ. ಯಾವುದೇ ರೀತಿಯ ಮದುವೆ, ಮುಂಜಿ, ಗೃಹ ಪ್ರವೇಶ ಅಥವಾ ಇನ್ನಿತರ ಯಾವುದೇ ಶುಭ ಕಾರ್ಯಗಳು ನಿಷೇಧ. ಆ 15 ದಿನಗಳನ್ನು ಒಂದು ಪಿತೃಗಳ ಸ್ಮರಣಾರ್ಥವಾಗಿ ಪಿತೃಗಳಿಗೆ ಗೌರವ ವಂದನೆ ಸಲ್ಲಿಸುವಂಥದ್ದು ಅಥವಾ ಪಿತೃಗಳಿಗೆ ಸಲ್ಲತಕ್ಕಂತಹ ಯಾವುದೇ ರೀತಿಯ ಶ್ರಾದ್ದ ಅಥವಾ ಇನ್ನಿತರದ ಕರ್ಮ, ತರ್ಪಣ, ಪಿಂಡ ಇತ್ಯಾದಿಗಳನ್ನು ಕೊಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಈ ಪಿತೃ ಸಂಬಂಧಿತ ದೋಷಗಳನ್ನು ಕಳೆದುಕೊಳ್ಳಲಿಕ್ಕೆ ಆ ಪಿತೃಪಕ್ಷವು ಮೀಸಲಾಗಿರುತ್ತೆ. ಹಾಗಾಗಿ ನಮ್ಮ ಗತಿಸಿದಂಥ ಹಿರಿಯರು ಕಿರಿಯರು ಯಾರಿರ್ಬೋದು ಅವರವರಿಗೆ ಅವರ ಒಂದು ತಿಥಿಗೆ ಅನುಗುಣವಾಗಿ ಮಾಡುವಂಥದ್ದೆಲ್ಲ ಪದ್ಧತಿ ಇರುತ್ತೆ. ಇನ್ನು ಕೆಲವೊಬ್ಬರು ಈ ಅವರವರ ಒಂದು ಕುಲಾಚಾರದಂತೆ ಎಡೆ ಇಡುವಂಥ ಪದ್ಧತಿ, ಕೆಲವರು ಅಮಾವಾಸ್ಯೆಯಿಂದ ಇಡ್ತಾರೆ, ಕೆಲವರು ಅವರು ಬಂದಂತಹ ತಿಥಿಯ ಒಂದು ಕಾಲದಲ್ಲಿ ಇಡ್ತಾರೆ. ಇನ್ನು ಕೆಲವರು ಬ್ರಾಹ್ಮಣ ಮುಖ್ಯನ ಇದು ಮಾಡಿ ತರ್ಪಣಾದಿಗಳನ್ನು ಬಿಡಿಸ್ತಾರೆ. ಈ ರೀತಿ ನೀವು ಯಾವ್ಯಾವ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬಂದ ಪದ್ಧತಿ ಇದೆ ಅದನ್ನು ಈ ಪಿತೃಪಕ್ಷದಲ್ಲಿ ಯಾವುದೇ ಒಂದು ದಿನ ಅನುಕೂಲವಾಗಿ ಮಾಡಿಕೊಳ್ಬೋದಾಗಿದೆ. ಹಾಗಾಗಿ ಪಿತೃಗಳೆಲ್ಲರೂ ಅವರಿಗೆ ವಿಶೇಷವಾದ ಒಂದು ಭಗವಂತನ ಆಶೀರ್ವಾದ ಈ ಭೂಲೋಕಕ್ಕೆ ಬಂದು ಅವರ ಒಂದು ಸಂಬಂಧಿಕರು ಅಥವಾ ರಕ್ತ ಸಂಬಂಧಿಗಳು ಅಥವಾ ಅವರಿಗೆ ಇಷ್ಟ ಮಿತ್ರರು ಯಾರು ಕೊಟ್ಟಂತಹ ತರ್ಪಣಾದಿಗಳನ್ನ, ಪಿಂಡ ತರ್ಪಣಾದಿಗಳನ್ನ ಸ್ವೀಕಾರ ಮಾಡಿಕೊಂಡು ಹೋಗುವಂತಹ ಒಂದು ಅವರಿಗೆ ಅವಕಾಶ ಇದೆ ಎಂದು ಒಂದು ಬಹಳಷ್ಟು ನಂಬಿಕೆ ಇದೆ. ಹಾಗಾಗಿ
ಈ ಪಿತೃಪಕ್ಷ ಇಂದಿನಿಂದ ಆರಂಭ ಆಗುತ್ತೆ. 8ನೇ ತಾರೀಕು ಸೋಮವಾರ, ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಧೃತಿ ಯೋಗ, ಬಾಲವಕರಣ ಇರುವಂಥದ್ದು. ಇನ್ನು 9ನೇ ತಾರೀಕು ಮಂಗಳವಾರ, ಬಿದಿಗೆ ತಿಥಿ, ಕೃಷ್ಣ ಪಕ್ಷದ ಪಿತೃಪಕ್ಷದಲ್ಲಿ ಬರುವಂಥ ಬಿದಿಗೆ ತಿಥಿ, ಉತ್ತರ ಭಾದ್ರ ನಕ್ಷತ್ರ, ಶೂಲಯೋಗ, ಗಂಡ ಕರ್ಣ, ತೈತಿಲ ಕರ್ಣ ಇರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಬಿದಿಗೆ ಒಂದು ಶ್ರಾದ್ದವನ್ನು ಈ ದಿನ ಮಾಡ್ಬೋದು. ಇನ್ನು 10ನೇ ತಾರೀಕು ಬುಧವಾರ, ಅಲ್ಲಿ ಭಾದ್ರಪದ ಮಾಸದ ಬಹುಳ ತದಿಗೆ ಉಪರಿ ಚತುರ್ಥಿ ಅಂದರೆ ಚೌತಿ ತಿಥಿ ಇರುತ್ತೆ. ಪ್ರಾತಃ ಕಾಲದಲ್ಲಿ ತೃತೀಯ, ಆಮೇಲೆ ಚತುರ್ಥಿ ತಿಥಿ ಸಾಯಂಕಾಲದಲ್ಲಿ ಆರಂಭವಾಗುವ ಕಾರಣ ಸಂಕಷ್ಟಾರ ಚತುರ್ಥಿ ವ್ರತವನ್ನು ಆಚರಣೆ ಮಾಡುತ್ತದೆ. ರಾತ್ರಿ ಸುಮಾರು 8:30 ಚಂದ್ರ ಉದಯ ಆಗುತ್ತೆ. ಚಂದ್ರೋದಯದ ಬಳಿಕ ಉಪವಾಸವನ್ನು ತ್ಯಜಿಸಿ ಗಣಪತಿಗೆ ವಂದನೆಗಳನ್ನು ಪೂಜೆಗಳನ್ನು ಸಲ್ಲಿಸಿ ಅಲ್ಲಿ ಊಟವನ್ನು ಸೇವನೆ ಮಾಡುವಂಥದ್ದು. ಹಾಗಾಗಿ ಸಂಕಷ್ಟಾರ ಚತುರ್ಥಿಯ ದಿನ ಆಗಿರುತ್ತೆ. ಇನ್ನು 11ನೇ ತಾರೀಕು ಗುರುವಾರ, ಚತುರ್ಥಿ ತಿಥಿ ಇರುತ್ತೆ. ಅಶ್ವಿನಿ ನಕ್ಷತ್ರ, ಧ್ರುವಯೋಗ, ಬಾಲವಕರಣ ಇರುತ್ತೆ. ಜೊತೆಗೆ ಅಶ್ವಿನಿ ನಕ್ಷತ್ರ ಮುಗಿದು ಭರಣಿ ನಕ್ಷತ್ರದ ಆರಂಭ ಮಧ್ಯಾಹ್ನ ಕಾಲದಲ್ಲಿ ಬರುವ ಕಾರಣ ಇದು ಅವರವರ ಕೆಲವರು ಕುಲಾಚಾರವಾಗಿ ಭರಣಿ ಶ್ರಾದ್ದ ಅಥವಾ ಪ್ರೇತ ಭರಣಿಯನ್ನು ಆಚರಣೆ ಮಾಡ್ತಾರೆ. ಅಥವಾ ಅಕಾಲಿಕ ನಿಧನರಾದಂತಹ ಕೆಲವರಿಗೆ ಈ ಒಂದು ಕಾಲದಲ್ಲಿ ಆ ಭರಣಿ ಶ್ರಾದ್ದದಲ್ಲಿ ಅವರಿಗೆ ತರ್ಪಣವನ್ನು ಕೊಡುವಂಥ ಒಂದು ಅಕಾಲಿಕ ಅಂದರೆ ಅವರ ಒಂದು ಆಯಸ್ಸು ಪೂರ್ತಿಯಾಗದೆ ಅಥವಾ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಎನ್ನುವುದು ಅವಘಡಗಳಿಂದ ಇತ್ಯಾದಿಗಳಿಂದ ಆದಾಗ ಅಲ್ಲಿ ಭರಣಿ ಶ್ರಾದ್ದದಲ್ಲಿ ಸಹ ಭರಣಿಯಂದು ಅವರಿಗೆ ತರ್ಪಣಾದಿಗಳನ್ನು ಪಿಂಡಾದಿಗಳನ್ನು ಕೊಡುವಂಥ ಪದ್ಧತಿ ಇರುತ್ತೆ. ಅದಕ್ಕೆ ಪ್ರೇತ ಭರಣಿ ಅಂತ ಕರೀತಾರೆ. ಇನ್ನು ಕೆಲವೊಂದು ಭಾಗದಲ್ಲಿ ನಾಳಿನ ದಿನಕ್ಕೆ ಅಂದರೆ ಗುರುವಾರದ ಬದಲು ಶುಕ್ರವಾರವಾಗಿ ಅಂದರೆ ಕೆಲವೊಬ್ಬರು ಅಲ್ಲಿ ಉದಯ ಕಾಲದಲ್ಲಿ ಭರಣಿ ನಕ್ಷತ್ರವನ್ನು ಅಪೇಕ್ಷೆ ಪಡ್ತಾರೆ. ವಾಸ್ತವವಾಗಿ ಕೆಲವರು ಮಧ್ಯಾಹ್ನದ ಬಳಿಕ ಯಾರೊಂದು ಮಧ್ಯಾಹ್ನ ವ್ಯಾಪಿನಿ ಬಳಿಕ ಬರುವಂಥ ನಕ್ಷತ್ರವನ್ನು ಸಹ ಆಚರಣೆ ಮಾಡೋದು. ಹಾಗಾಗಿ ಭರಣಿ ಶ್ರಾದ್ದವನ್ನು 11ನೇ ತಾರೀಕು ಗುರುವಾರವನ್ನು ಮಾಡ್ಬೋದು, ಅಥವಾ 12ನೇ ತಾರೀಕು ಶುಕ್ರವಾರದಂದು ಸಹ ಭರಣಿ ಶ್ರಾದ್ದವನ್ನು ಅಲ್ಲಿ ಭರಣಿ ನಕ್ಷತ್ರ ಇರುತ್ತೆ ಉದಯ ಕಾಲದಲ್ಲಿ. ಹಾಗೆ ಭರಣಿ ನಕ್ಷತ್ರ ಉದಯ ಕಾಲದಲ್ಲಿ ಇರುವಂತಹ ಅಪೇಕ್ಷೆಗಳು ವ್ಯಾಘಾತ ಯೋಗ ತೈತಿಲ ಕರ್ಣ ಮಹಾಭರಣಿ ಅಥವಾ ಪ್ರೇತ ಭರಣಿನ 11ನೇ ತಾರೀಕು ಶುಕ್ರವಾರದಂದು ಪಂಚಮಿಯನ್ನು ಸಹ ಆಚರಣೆ ಮಾಡ್ಬೋದು. ಇನ್ನು 13ನೇ ತಾರೀಕು ವಾರದ ಕೊನೆ ದಿನ 13ನೇ ತಾರೀಕು ಶನಿವಾರ ಬಹುಳ ಸೃಷ್ಟಿ, ಭಾದ್ರಪದ ಬಹುಳ ಸೃಷ್ಟಿ ಇರುತ್ತೆ. ಕೃತಿಕಾ ನಕ್ಷತ್ರ, ಹರ್ಷಣ ಯೋಗ, ವಣಿಕರಣ ಇರುವಂಥದ್ದು. ಇಂದು 2 ಖಗೋಳದ ಘಟನೆಗಳು ಜరుగుತ್ತವೆ. ಒಂದು ಸೂರ್ಯನ ಒಂದು ನಕ್ಷತ್ರ ಪ್ರವೇಶ, ಉತ್ತರ ಮಳೆ ಆರಂಭ ಆಗುತ್ತೆ. ಸೂರ್ಯನು ಉತ್ತರ ನಕ್ಷತ್ರ ಪ್ರವೇಶಿಸುವಂಥದ್ದು ಉತ್ತರ ಮಳೆ ಆಗುವಂಥದ್ದು. ಜೊತೆಗೆ ಅಲ್ಲಿ ಮಂಗಳನ ಒಂದು ತುಲಾ ಪ್ರವೇಶ, ಮಂಗಳ ಗ್ರಹವು ಇಂದು ತನ್ನ ರಾಶಿಯನ್ನು ಪರಿವರ್ತನೆ ಮಾಡಿ ತುಲಾ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಈ ಒಂದು ಮಂಗಳನ ತುಲಾ ಪ್ರವೇಶದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರುತ್ತೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೂ ವೀಕ್ಷಿಸಿಲ್ಲ ಮಂಗಳನ ತುಲಾ ಪ್ರವೇಶದ ವೀಕ್ಷಣೆಯನ್ನು ಮಾಡಿಕೊಳ್ಳಿ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಮಂಗಳನ ಉತ್ತಮ ಅಥವಾ ಯಾವುದೇ ರೀತಿಯ ಒಂದು ಮಿಶ್ರ ಫಲನೋ ಸಂಕಷ್ಟ ಫಲನದಲ್ಲಿ ಸಂಪೂರ್ಣ ವಿವರಗಳು, ಪರಿಹಾರ ಮಾರ್ಗಗಳು ಇರ್ತವೆ. ಹಾಗಾಗಿ ಈ ವಾರದಲ್ಲಿ ಈ ಪಿತೃಪಕ್ಷದ ಆರಂಭ ಆಗುವಂಥದ್ದು ಆರಂಭದ ವಾರದ ಮೊದಲ ದಿನವೇ ಅಲ್ಲಿ ಗ್ರಹಣದ ಆರಂಭ, ವಾರದ 2ನೇ ದಿನದಲ್ಲಿ ಪಿತೃಪಕ್ಷ ಆರಂಭ, ಪಿತೃಪಕ್ಷದಲ್ಲಿ ಬರುವಂಥ ವಿವಿಧ ರೀತಿಯ ಆಚರಣೆಗಳು, ಸಂಕಷ್ಟಾರ ಚತುರ್ಥಿ, ಪ್ರೇತ ಭರಣಿ ಬರುವಂಥದ್ದು, ಜೊತೆಗೆ ಮಂಗಳನ ತುಲಾ ಪ್ರವೇಶ, ಉತ್ತರ ಮಳೆ ಆರಂಭ ಆಗುವಂಥದ್ದು. ಉತ್ತರ ಮಳೆ ಈ ಶನಿವಾರದಂದು 13ರಂದು ಆರಂಭ ಆಗುತ್ತೆ. ನರಿ ವಾಹನ ಇರುವ ಕಾರಣ ಅಲ್ಲಿ ರಾತ್ರಿ ಕಾಲದಲ್ಲಿ ನಿಶಾಚರಿಯಾದ ನರಿಯ ಒಂದು ಸಂಕೇತವಾಗಿ ರಾತ್ರಿ ಕಾಲದಲ್ಲಿ ಒಂದು ಅಹೋರಾತ್ರಿ ಮಳೆ ಆಗುವಂಥದ್ದು ಅಥವಾ ಸಡನ್ ಆಗಿ ಅಕಾಲವಾಗಿ ರಾತ್ರಿ ಕಾಲದಲ್ಲಿ ನೆರೆ ಪ್ರವಾಹಗಳು ಬರುವಂಥದ್ದು. ಇದ್ದಕ್ಕಿದ್ದಂತೆ ಪ್ರವಾಹಗಳು ರಾತ್ರಿ ಕಾಲದಲ್ಲಿ ಬಂದು ತೊಂದರೆಗಳಾಗುವಂಥ ಘಟನೆಗಳು ಈ ಕಾಲದಲ್ಲಿ ಆಗ್ಬೋದಾಗಿದೆ. ಇನ್ನು ಈ ಗ್ರಹಣದ ಒಂದು ವಿಶೇಷವಾದ ಪ್ರಭಾವ ವಾರ ಪೂರ್ತಿ ಇರುತ್ತೆ. ಜೊತೆಗೆ ಮುಂದಿನ 45 ದಿನಗಳ ಕಾಲ ಇರುವ ಕಾರಣ ಆ ಗ್ರಹಣಕ್ಕೆ ಸಂಬಂಧಿತವಾದ ಸೂಕ್ತವಾದ ನೀವು ನಿಮ್ಮ ರಾಶಿಗೆ ಅನುಗುಣವಾದ ಪರಿಹಾರೋಪಾಯಗಳನ್ನು ಅಥವಾ ದೇವತಾ ಸ್ತೋತ್ರ ಇತ್ಯಾದಿಗಳನ್ನು ಮಾಡಿಕೊಂಡು ಬನ್ನಿ. ಮುಂದೆ ಈ ವಾರದ ಈ ಪಂಚಾಂಗದ ವಿಚಾರವನ್ನು ತಿಳಿದುಕೊಂಡದಾಯಿತು. ಇನ್ನು ನಾವು ರಾಶಿಗಳ ಭವಿಷ್ಯವನ್ನು ಗಮನಿಸೋಣ. ಮೇಷರಾಶಿಗೆ ಅಲ್ಲಿ ಈ ವಾರದ ಶುಭ ಆರಂಭ. ಭಾನುವಾರ ಸೋಮವಾರ ನಿಮಗೆ ಚಂದ್ರನ ಒಂದು ಅನುಕೂಲತೆ ಇರುತ್ತೆ. ಜೊತೆಗೆ ಇತರ ಗ್ರಹಗಳ ಬೆಂಬಲ ನಿಮಗೆ ಉತ್ತಮವಾಗಿರುವಂಥದ್ದು. ಅಲ್ಲಿ ಇರುವಂತಹ ಒಂದು ನಿಮಗೆ ಶುಕ್ರನ ಬೆಂಬಲ, ಮಂಗಳನು ಸಹ ನಿಮಗೆ ನಿಮ್ಮ ರಾಶಿಯಾಧಿಪತಿ ಪೂರಕವಾಗಿರ್ತಾನೆ. 12ನೇ ತಾರೀಕುವರೆಗೂ ನಿಮಗೆ ಮಂಗಳನ ಅನುಕೂಲ ಇರುತ್ತೆ. 13ಕ್ಕೆ ಮಂಗಳನ ಪರಿವರ್ತನೆ ಅಂತ ಆಗಲೇ ಹೇಳಿದ್ದೇನೆ. ಆದರೆ 12ರವರೆಗೆ ಈ ತಿಂಗಳ 12ರವರೆಗೂ ನಿಮಗೆ ಸೆಪ್ಟೆಂಬರ್ 12 ಮಂಗಳನ ಪೂರಕವಾಗಿರ್ತಾನೆ. ಯಾಕಂದರೆ ರಾಶಿಯಾಧಿಪತಿಯ ಬೆಂಬಲ ಇದ್ದಾಗ ನಮಗೆ ಅದೊಂದು ಆನೆ ಬಲ ಇದ್ದಂತೆ, ಅಂದರೆ ಅವಾಗ ಎಲ್ಲ ಕೆಲಸ ಕಾರ್ಯಗಳು ಕೈಗೊಳ್ಳುವಂಥ ಯೋಗ ಈ ವಾರದಲ್ಲಿದೆ. ಭೂಮಿಗೆ ಸಂಬಂಧಿತ, ರಿಯಲ್ ಎಸ್ಟೇಟ್ ಸಂಬಂಧಿತ, ರಾಜಕೀಯ ಸಂಬಂಧಿತ, ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳು ಈ ವಾರದಲ್ಲಿ ನೀವು ಮಾಡಿಕೊಳ್ಳೋದು ಉತ್ತಮ. ಯಾಕಂದರೆ ಆ ಬಳಿಕ ನಿಮಗೆ ಮಂಗಳನ ಬಲ ಇರೋದಿಲ್ಲ. ಮಂಗಳನೊಂದು ನಿಮಗೆ ವಿರುದ್ಧವಾಗಿ ಹೋಗ್ತಾನೆ. ಈಗ ನಿಮಗೆ ಪರವಾಗಿ ಇರೋದ್ರಿಂದ ಭೂಮಿ, ಮನೆ, ಯಂತ್ರ, ವಾಹನ ಅಥವಾ ಕೈಗಾರಿಕೆ ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ರಾಜಕೀಯ ಮೂಲ ಕೆಲಸಗಳನ್ನು ಈ ವಾರದಲ್ಲಿ ನೀವು ಅನುಷ್ಠಾನವಾಗಿ ಮಾಡಿಕೊಂಡ್ರೆ ಬಹಳ ಉತ್ತಮ ಇದೆ. ಭಾನುವಾರ ಸೋಮವಾರ ನಿಮ್ಮ ಪಾಲಿಗೆ ಉತ್ತಮ ಇದೆ. ಅಂದುಕೊಂಡ ಕೆಲಸ ಆಗುತ್ತೆ. ಅದೃಷ್ಟದ ನಿಮ್ಮ ಪರವಾಗಿರುವಂಥದ್ದು. ಯಾವುದೇ ಪ್ರಯತ್ನಗಳ ಸಫಲತೆ, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಸಹ ಅವರ ಒಂದು ಪ್ರಯತ್ನದಲ್ಲಿ ಅಭ್ಯಾಸದಲ್ಲಿ ಯಶಸ್ಸು ಸಿಗುತ್ತೆ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ಮಿಶ್ರ ಫಲಗಳ ದಿನಗಳಾಗಿವೆ. ಈ 3 ದಿನಗಳಲ್ಲಿ ನಿಮಗೆ ಅಲ್ಲಿ ನಷ್ಟದಲ್ಲಿ ಇರುವಂತಹ ಚಂದ್ರನ ಪರಿಣಾಮವಾಗಿ
ಅನೇಕ ರೀತಿಯ ಏರುಪೇರುಗಳು ಬರ್ಬೋದು, ಹಣಕಾಸಿನ ಖರ್ಚು ಜಾಸ್ತಿ ಬರ್ಬೋದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಮುಂತಾದ ಸಾಧ್ಯತೆ ಈ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಶುಕ್ರವಾರ, ಶನಿವಾರ ಮತ್ತೆ ನಿಮಗೆ ಉತ್ತಮ ಫಲಗಳು ಬರ್ತವೆ. ಶುಕ್ರವಾರ, ಶನಿವಾರ ಅಂದರೆ 11, 12ರಲ್ಲಿ ವಿಶೇಷವಾದ ಶುಭ ಫಲಗಳು ಬರ್ತವೆ. ಯಶಸ್ಸು ಸಿಗುತ್ತೆ, ಲಾಭ ಸಿಗುತ್ತೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು. ಆಗಲೇ ಹೇಳಿದಂತೆ ನಿಮಗೆ ಮಂಗಳನ ಬೆಂಬಲ ಇರುವ ಕಾರಣ 12ಕ್ಕೆ ಮುಗಿಯುತ್ತೆ. ಶನಿವಾರದ ಬಳಿಕ ನಿಮಗೆ ಅಲ್ಲಿ ಮಂಗಳನ ಬೆಂಬಲಗಳು ಇರೋದಿಲ್ಲ. ಹಾಗೆ 11, 12ರಂದು ನಿಮಗೆ ವಿಶೇಷವಾದ ಲಾಭ, ಸುಖ, ಜಯ ಇರುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಇನ್ನಿತರ ವಿಚಾರಗಳು ನಿಮಗೆ ಅಲ್ಲಿ ಗುರುವಾರ, ಶುಕ್ರವಾರ ಅದ್ಭುತವಾದ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. 11, 12ರಲ್ಲಿ 13ನೇ ತಾರೀಕು ಸಾಮಾನ್ಯ ಫಲ ಇರುತ್ತೆ. ಶನಿವಾರದಂದು ಯಾವುದೇ ರೀತಿಯ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಸಹ ಶನಿವಾರದಂದು ಸಹ ಮಾಡ್ಬೋದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ಭಾನುವಾರ, ಸೋಮವಾರ ಮತ್ತು ಅಲ್ಲಿ ಗುರುವಾರ, ಶುಕ್ರವಾರ ಅತ್ಯುತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು, ಏರಿಳಿತಗಳು ಬರ್ಬೋದು. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ಮಂಗಳನ ಬೆಂಬಲ ಇರುವಂಥದ್ದು, ಅಲ್ಲಿ ರಾಹುವಿನ ಬೆಂಬಲ ಇರುವಂಥದ್ದು, ಶುಕ್ರನ ಬೆಂಬಲ ಇರುವ ಕಾರಣ ಯಾವುದೇ ರೀತಿಯ ಕೈಗಾರಿಕೆ, ವ್ಯಾಪಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಪ್ರಯತ್ನ, ಹೊಸದರ ಆರಂಭಕ್ಕೆ ಈ ವಾರವನ್ನು ಆಯ್ಕೆ ಮಾಡ್ಕೋಬೋದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಸ್ನೋ, ಗ್ರೇ, ವೈಟ್, ರೆಡ್ ಎಂಬ ಬಣ್ಣ ಬಳಸಿ. ಸಂಖ್ಯೆಗಳು 2, 4, 6, 9, 2, 4, 6, 9 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿದೆ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಶುಭ ಆರಂಭನೆ ಬರ್ತಾ ಇದೆ. ಆರಂಭದ ದಿನಗಳಲ್ಲಿ ನಿಮಗೆ ಅಲ್ಲಿ ಆರಂಭದ 4 ದಿನಗಳು ಅಥವಾ 5 ದಿನಗಳವರೆಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥದ್ದು. ಜೊತೆಗೆ ಇತರ ಗ್ರಹಗಳ ಬೆಂಬಲ ಸಹ ನಿಮಗೆ ಇರುತ್ತೆ. ವಾರ ಪೂರ್ತಿ ನಿಮಗೆ 6 ಗ್ರಹಗಳ ಒಂದು ವಿಶೇಷವಾದ ರಕ್ಷಣೆ ಇರುವಂತಹ ಒಂದು ರಾಶಿ ನಿಮ್ಮದಾಗಿರುತ್ತೆ. ಅಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು, ಬುಧನ ಅನುಕೂಲತೆ, ಗುರುವಿನ ಬಲ, ಶುಕ್ರನ ಅನುಕೂಲತೆ, ಶನಿ ಮಹಾರಾಜರ ಅನುಕೂಲತೆ ಎಲ್ಲ ಬಹಳ ಉತ್ತಮವಾಗಿ ಇರುತ್ತದೆ. ರಾಹು ಸಹ ನಿಮಗೆ ಪೂರಕವಾಗಿರುತ್ತೆ. ಈಗ ರಾಹುಗ್ರಸ್ತ ಗ್ರಹಣ ಜರುಗಿದ್ರೂ ಸಹ ರಾಹು ನಿಮಗೆ ಈಗ ಪೂರಕವಾಗಿರುತ್ತೆ. ಬಹಳ ಅದು ಉತ್ತಮ ಲಕ್ಷಣ ಆಗಿರುತ್ತೆ. ಗ್ರಹಣದ ಪ್ರಭಾವದಲ್ಲಿ ಸಹ ನಿಮಗೆ ಒಳ್ಳೆಯದಾಗುವ ಲಕ್ಷಣ ಕಂಡು ಬಂದಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ವಾರದ ಆರಂಭದಲ್ಲಿ ಬರ್ತದೆ. ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯ ಆಗುವುದು, ಶುಭ ಕಾರ್ಯಗಳು ನಿಗದಿ ಆಗುವುದು. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗ ಸಿಗುವಂಥ ಒಂದು ಆ ಥರ ಆಫರ್ ಲೆಟರ್ಗಳು ಬರುವುದು, ಅದು ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಅಥವಾ ಯಾವುದೇ ರೀತಿಯ ನೀವು ಸ್ಟಾರ್ಟ್ಅಪ್ಗಳನ್ನು ಅಥವಾ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಅದಕ್ಕೆ ಒಂದು ಚಾಲನೆಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳು ನಿಮಗೆ ಈ ವಾರದ ಆರಂಭದಲ್ಲೇ ಆಗಲಿವೆ. ಭಾನುವಾರ, ಸೋಮವಾರ ಉತ್ತಮ ಇದೆ. ಬಳಿಕ ಮಂಗಳವಾರ, ಬುಧವಾರ, ಗುರುವಾರದವರೆಗೂ ನಿಮಗೆ ಅತ್ಯಂತ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ಅನೇಕ ರೀತಿಯ ಶುಭಗಳು ನಿಮ್ಮ ಒಂದು ಕೈ ಬೀಸಿ ಬರುವಂಥದ್ದು, ಯಾವುದೇ ಪ್ರಯತ್ನಗಳ ಸಫಲತೆ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರ ಜೊತೆ ಬಾಂಧವ್ಯ ಚೆನ್ನಾಗಿರುವಂಥದ್ದು, ದೂರದ ಒಂದು ಯಾತ್ರಾ ಸ್ಥಳಗಳು ಅಥವಾ ಪ್ರವಾಸಿ ಸ್ಥಳಗಳಿಗೆ ಯಾತ್ರೆ ಹೋಗುವಂಥ ಅವಕಾಶ, ಪ್ರಯತ್ನದಲ್ಲಿ ನಿಮಗೆ ಬಹಳ ಸಫಲತೆ ಈ ವಾರದಲ್ಲಿ ಮೊದಲ 5 ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೂ ಇರುತ್ತೆ, ವಾರದ ಕೊನೆವರೆಗೂ ಇರುತ್ತೆ. ಆದರೆ ಈ ಚಂದ್ರನ ಜೊತೆಗೆ ಇತರ ಗ್ರಹಗಳ ಬೆಂಬಲ ಸಹ ನಮಗೆ ಬಹಳಷ್ಟು ಅನುಕೂಲವಾಗಿರುತ್ತೆ. ಶುಕ್ರವಾರ, ಶನಿವಾರ ಹೆಚ್ಚೇನು ಬದಲಾವಣೆಗಳಿಲ್ಲ. ಶುಕ್ರವಾರ, ಶನಿವಾರ ಉತ್ತಮ ಫಲನೇ ಕಂಡು ಬಂದಿದೆ. ಆದರೆ ಈ 2 ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ವೈರುಧ್ಯಗಳು, ಜಗಳ, ಕಲಹಗಳಾಗುವಂಥದ್ದು, ಹಿರಿಯ ಅಥವಾ ಕಿರಿಯರಲ್ಲಿ ಅಭಿಪ್ರಾಯ ಭೇದ, ಭಿನ್ನ ಅಭಿಪ್ರಾಯ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ನಿಮಗೆ ಅಹಿತಕರವಾದ ಘಟನೆ, ದುಃಖದ ಸಮಾಚಾರಗಳು ಕಿವಿಗೆ ಬೀಳುವಂಥದ್ದು ಇತ್ಯಾದಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅದು ವೈಯಕ್ತಿಕ ವಿಚಾರ ಮತ್ತು ಭಾವನೆ, ಮನಸ್ಸಿನ ವಿಚಾರ ಇರುತ್ತೆ. ಹಣಕಾಸು, ಆರೋಗ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ವಾರ ಪೂರ್ತಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ಫಲಗಳು ಆರಂಭದಲ್ಲೇ ಕಂಡು ಬಂದಿದೆ. ಅನೇಕ ಇಷ್ಟಾರ್ಥಗಳು ಕೈಬಿಡುವಂತಹ ಲಕ್ಷಣಗಳಿವೆ. ಗ್ರಹಣ ನಡೆದರೂ ಸಹ ಗ್ರಹಣದಿಂದ ನಿಮಗೆ ಅಡ್ಡ ಪರಿಣಾಮಕ್ಕಿಂತ ಉತ್ತಮ ಪರಿಣಾಮನೇ ವ್ಯಕ್ತವಾಗಿರೋ ಕಾರಣ ಈ ವಾರದಲ್ಲಿ ನಿಮಗೆ ಅನೇಕ ಶುಭ ಫಲಗಳು ನೀವು ನಿರೀಕ್ಷೆ ಮಾಡ್ಬೋದು. ವೃಷಭದವರು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೇ, ಗ್ರೀನ್, ಯೆಲ್ಲೋ, ವೈಟ್, ಬ್ಲೂ ಎಂಬ ಬಣ್ಣಗಳನ್ನು ಬಳಸ್ಕೋಬೋದು. 6 ಗ್ರಹಗಳ ಒಂದು ಬೆಂಬಲ ಇರುವಂಥ ರಾಶಿ. ಸಂಖ್ಯೆಗಳು 2, 3, 4, 5, 6, 7, 8, 2, 3, 4, 5, 6, 7, 8 ಎಂಬಂತಹ ಸಂಖ್ಯೆಗಳನ್ನು ನೀವು ಬಳಸ್ಕೋಬೋದಾಗಿದೆ. ಹಾಗೆ ಅನೇಕ ಒಂದು ಗ್ರಹಗಳ ಒಂದು ವಿಶೇಷವಾದ ಶುಭ ಫಲಗಳನ್ನು ಪಡೆಯುವಂಥ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿದೆ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಆರಂಭದ ಭಾನುವಾರ, ಸೋಮವಾರ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಬರ್ತವೆ. ಕಷ್ಟ ನಷ್ಟಗಳು, ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಅಥವಾ ನಿಮ್ಮ ಬಂಧುಗಳು ಅಥವಾ ಮಿತ್ರರು ನಿಮ್ಮ ವಿರುದ್ಧವಾಗಿ ಈಗ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಇಷ್ಟು ದಿನ ನಿಮಗೆ ಸಹಾಯಕ ಮಾಡ್ತೆ ಅಂತ ಹೇಳಿದ್ರು ಈಗ ನಿಮಗೆ ಮಾತನ್ನು ವರಸೆಯನ್ನು ಬದಲಿಸುವಂಥದ್ದು, ಪ್ಲೇಟ್ ಚೇಂಜ್ ಮಾಡೋದು, ಆ ರೀತಿ ಅವರ ಒಂದು ಮಾತಿನ ಒಂದು ದಾಟಿ ಬದಲಾಗುವಂಥದ್ದು, ಇದರಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಇವೆಲ್ಲ ಆಗ್ಬೋದಾಗಿದೆ. ಹಾಗಾಗಿ ಈ ಭಾನುವಾರ, ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಬಹಳ ಉತ್ತಮ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿರಂತರವಾಗಿ 4 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲಗಳು ಬಂದಿವೆ. ಮಂಗಳವಾರದ, ಶುಕ್ರವಾರದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆದೆ. ಹಣಕಾಸು ಚೆನ್ನಾಗಿ ಆಗುತ್ತೆ. ಆರೋಗ್ಯ ಬಹಳ ಸುಧಾರಣೆ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಮಿತ್ರರಿಂದ ಬಂಧುಗಳಿಂದ ಸಹಾಯ,
ಅಥವಾ ಕೆಲವರಿಗೆ ದೂರ ಪ್ರಯಾಣ ಪ್ರವಾಸ ಯಾತ್ರೆ ಆಗುವಂಥ ಅವಕಾಶಗಳು, ವಿದ್ಯಾರ್ಥಿಗಳಿಗೆ ಅವರ ಪ್ರಯತ್ನದಲ್ಲಿ ಯಶಸ್ಸು, ಹಾಗೆ ಉನ್ನತ ಶಿಕ್ಷಣದ ಸೀಟುಗಳು ನಿಮಗೆ ಅಪೇಕ್ಷೆ ಪಟ್ಟಂತಹ ಒಂದು ಸಂಸ್ಥೆಯಲ್ಲಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೀಟು ಸಿಗುವಂಥ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮಂಗಳವಾರದಿಂದ ಶುಕ್ರವಾರದವರೆಗೆ ಈ ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಈ ಶನಿವಾರ ನಿಮಗೆ ಮಿಶ್ರ ಫಲಗಳು. ಮತ್ತೊಮ್ಮೆ ಶನಿವಾರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹಣಕಾಸಿನ ಖರ್ಚು ಬರುವಂಥದ್ದು, ಮಾತಿನ ಚಕಮಕಿ, ನಿಮಗೆ ಏನಾದರೂ ಗೊಂದಲದ ವಾತಾವರಣ ಏರ್ಪಡುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯಗಳು ಅಥವಾ ಫೇಲಿಯರ್ಗಳು ಬರುವಂಥದ್ದು. ಹಾಗಾಗಿ ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ತನುಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳು ಬಂದರೂ ಮಂಗಳವಾರದಿಂದ ಶುಕ್ರವಾರ, ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ನಿರಂತರವಾಗಿ 4 ದಿನಗಳು ಹಾಗೆ ನಿಮಗೆ ಉತ್ತಮ ಫಲಗಳು ಕಂಡು ಬಂದಿವೆ. ಆ ಬಳಿಕ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಒಂದು ಸೂಚನೆ ಕಂಡು ಬಂದಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ವಾರ ಪೂರ್ತಿ ನಿಮಗೆ ಅಲ್ಲಿ ರವಿ ಅಥವಾ ಸೂರ್ಯನ ಬೆಂಬಲ ಇರುತ್ತೆ. ಹಾಗಾಗಿ ವರಜ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ನಿಮಗೆ ಚಂದ್ರನ ಅನುಗ್ರಹ ಉತ್ತಮ ಇರೋ ಕಾರಣ ಸ್ನೋ ಅಥವಾ ಹಿಮದ ಬಣ್ಣ ಬಳಸ್ಕೊಳ್ಳುವಂಥದ್ದು, ಶುಕ್ರನ ಅನುಗ್ರಹ ಇರೋ ಕಾರಣ ವೈಟ್ ಅಥವಾ ಬಿಳಿಯ ಬಣ್ಣ, ಅದೇ ರೀತಿ ಕೇತುವಿನ ಬೆಂಬಲ ಸೇರೋ ಕಾರಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್ ಸ್ನೋ ವೈಟ್ ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 1, 2, 6, 7 1, 2, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ ರವಿಯ ಬೆಂಬಲ ಇರುವ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ರಾಜಕೀಯ ಮೂಲದ ಕೆಲಸ, ಅದು ಇನ್ನಿತರ ಯಾವುದೇ ಪ್ರಮುಖವಾದ ಭೂಮಿ ದಾಖಲೆ ಪತ್ರದ ಕೆಲಸ ಇತ್ಯಾದಿಗಳಿಗೆ ಈ ವಾರದಲ್ಲಿ ಪ್ರಯತ್ನ ಮಾಡಿದರೆ ಸಫಲತೆ ಇರುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲೇ ನಿಮಗೆ ಅಡ್ಡ ಪರಿಣಾಮಗಳು ಈ ವಾರದಲ್ಲಿ ಜಾಸ್ತಿ ಇರುತ್ತೆ. ಜೊತೆಗೆ ಗ್ರಹಣದ ಅಡ್ಡ ಪರಿಣಾಮ ಸಹ ನಿಮ್ಮ ಮೇಲೆ ಇರುತ್ತೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಭಾನುವಾರ ಸೋಮವಾರ. ಕೆಲವರಿಗೆ ಶೀತ, ನೆಗಡಿ, ಜ್ವರ ಅಥವಾ ಹವಾಮಾನ ವೈಪರೀತ್ಯದ ತೊಂದರೆಗಳು, ಇನ್ನು ಕೆಲವರಿಗೆ ಹೊಟ್ಟೆಯ ಸಮಸ್ಯೆ, ಅಜೀರ್ಣ ಬಂದದ್ದು, ಇನ್ನು ಕೆಲವರಿಗೆ ಕೈ ಕಾಲು ಅಥವಾ ತಲೆ ಮಂಡಿ ನೋವು ಮುಂತಾದೆಲ್ಲ ಕಾಣ್ಕೋಬೋದು. ಅಥವಾ ಈಗಾಗಲೇ ಹಿನ್ನೆಲೆ ಇದ್ದಂಥ ಯಾವುದೇ ರೀತಿಯ BP, ಶುಗರ್, ಆಸ್ತಮ ಅವೆಲ್ಲ ಈ ಒಂದು ದಿನಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಭಾನುವಾರ ಸೋಮವಾರ ಆರೋಗ್ಯದ ವಿಚಾರ ಸ್ವಲ್ಪ ಏರುಪೇರು, ಮಾತಿನ ಕಲಹ ಆಗುವಂಥದ್ದು, ಹಣಕಾಸಿನ ಮೇಲೆ ತೊಂದರೆಗಳಾಗೋದು, ಹಣಕಾಸು ನಷ್ಟ ಆಗೋದು. ಹಾಗಾಗಿ ತನುಮನ ಧನದಲ್ಲಿ ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಂಗಳವಾರ ಬುಧವಾರವನ್ನು ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಮಂಗಳವಾರ ಬುಧವಾರ ತುಂಬ ಖರ್ಚುಗಳು ಬರ್ತವೆ. ಅನಿರೀಕ್ಷಿತ ಖರ್ಚುಗಳು, ದುಂದು ವೆಚ್ಚದ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು. ಅದು ಯಾವುದೇ ರೀತಿಯ ನೀವು ಸಂಗ್ರಹಿಸಿದ ಅಥವಾ ಈ ಸೇವಿಂಗ್ ಮಾಡಿಟ್ಟ ಹಣವನ್ನು ಯಾವುದೇ ರೀತಿಯ ತುರ್ತು ಖರ್ಚುಗಳಿಗೆ ಈಗ ತೆಗೆಯಬೇಕಂತ ಪ್ರಮೇಯ. ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಹೆಚ್ಚಳಾಗುತ್ತೆ. ಜೊತೆಗೆ ಕುಟುಂಬದ ಒಂದು ಸದಸ್ಯರಲ್ಲಿ ಅಥವಾ ನಿಮ್ಮ ಪರಿವಾರದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಕಿ, ತಂದೆ ತಾಯಿ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಮಕ್ಕಳ ಮಧ್ಯೆ ಎಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರಂಭದ 4 ದಿನಗಳು ಸ್ವಲ್ಪ ನಿಮಗೆ ವೈರುಧ್ಯವಾದ ಪರಿಣಾಮವನ್ನು ಬೀಳ್ತದೆ. ಭಾನುವಾರದಿಂದ ಅಲ್ಲಿ ಬುಧವಾರದವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ 11, 12, 13ರಲ್ಲಿ ಪರಿಸ್ಥಿತಿ ಉತ್ತಮ ಆಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಆಗುವಂಥದ್ದು, ಯಶಸ್ಸು ಸಿಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗದ ಮಾಡೋರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು. ವ್ಯಾಪಾರ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ಮಾಡೋರಿಗೆ ಅವರ ಒಂದು ಇಂಡಸ್ಟ್ರಿಯಲ್ಲಿ ಲಾಭಗಳು ಬರುವಂಥದ್ದು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸ್ವಲ್ಪ ಮುನ್ನಡೆ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ 11, 12, 13ರಲ್ಲಿ ಬರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇದು ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ 3 ದಿನಗಳಲ್ಲಿ ಮಾಡಿದರೆ ಅದರಲ್ಲಿ ಸಫಲತೆ, ಅದರ ಸಕ್ಸಸ್ ರೇಟ್ ನಿಮಗೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಕಟಕ ರಾಶಿಯವರು ಆರಂಭದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಭಾನುವಾರದಿಂದ ಬುಧವಾರದವರೆಗೂ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿ ಇರಬೇಕಾಗುತ್ತೆ. ಎಲ್ಲ ರೀತಿಯಲ್ಲಿ ನಿಮಗೆ ಮೋಸ, ವಂಚನೆ, ನಷ್ಟ, ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆಯೂ ಕಾಳಜಿ ಬೇಕು. ಬಳಿಕ ನಿಮಗೆ ಗುರುವಾರದಿಂದ ಶುಕ್ರವಾರ, ಶನಿವಾರ 3 ದಿನಗಳು ಅತ್ಯುತ್ತಮ ಫಲ ಬಂದಿವೆ. ವಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ಗಮನಿಸಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ಬಳಸುವಂಥದ್ದು. ಸಂಖ್ಯೆಗಳು 5 ಮತ್ತು 6, 5 and 6 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಚಂದ್ರ ಅನುಗ್ರಹ ಇರುವಂಥ ಕೊನೆಯ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನೀವು ಬಳಸ್ಕೊಳ್ಬಹುದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ನಿಮ್ಮ ಮೇಲೆ ಇರತಕ್ಕಂಥ ಗ್ರಹಣದ ಪರಿಣಾಮ ಹಾಗೂ ಅದರ ಪರಿಹಾರ ಮಾರ್ಗವನ್ನು ನೀವು ಆ ಪ್ರತ್ಯೇಕವಾದ ವಿಡಿಯೋದಲ್ಲಿ ವೀಕ್ಷಣೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಗೆ ಈ ಒಂದು ವಾರದಲ್ಲಿ ಶುಭ ಆರಂಭವಾಗಿ ಬರ್ತಾ ಇದೆ. ಆರಂಭದ ದಿನ ನಿಮಗೆ ಚಂದ್ರ ಅನುಗ್ರಹ 7 ಗಂಟೆಯಲ್ಲಿರುವ ಕಾರಣ ವ್ಯಾಪಾರ, ವೃತ್ತಿ, ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ನಡೆದೋಗುತ್ತೆ. ಭಾನುವಾರ ಸೋಮವಾರ ವಿದ್ಯಾರ್ಥಿ ಯುವಕರಿಗೆ ಉತ್ತಮ ಫಲಗಳು, ಯುವಕರಿಗೆ ಸಾಧಕರಿಗೆ ಅವಕಾಶ ಸಿಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥ ಅವಕಾಶಗಳು ಬರ್ಬೋದು. ಅದು ಕೆಲವರಿಗೆ ಉನ್ನತ ಶಿಕ್ಷಣದ ಸೀಟು, ಇಂಥದ CET, NEET ಎಲ್ಲ ನಿಮಗೆ ಕೆಲವೊಂದು ನೀವು ಅಪೇಕ್ಷೆ ಪಟ್ಟಂಥ ಸೀಟುಗಳೆಲ್ಲ ಸಿಗುವಂಥ ಅವಕಾಶ ಇರುತ್ತೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಭಾನುವಾರ ಸೋಮವಾರ ಶುಭ ಫಲ ಕೊಡುವಂಥ ದಿನ. ಗೃಹಿಣರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಕೌಟುಂಬಿಕ ವಿಚಾರ ಸಹ ಚೆನ್ನಾಗಿರುವಂಥದ್ದು. ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಮಂಗಳವಾರ, ಬುಧವಾರ, ಗುರುವಾರ ಅಲ್ಲಿ 9, 10ರಲ್ಲಿ ನಿಮಗೆ ಅನೇಕ ರೀತಿಯ ಮಿಶ್ರ ಫಲಗಳು ಬರುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ,
ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮಗೆ ಸೋಲು ಉಂಟಾಗುವಂತಹ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಆ ಒಂದು 3 ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ, ಒಪ್ಪಂದ ಮಾಡೋದಾಗಲಿ, ಸಾಲ ಕೊಡೋದು ಇವೆಲ್ಲ ಮಾಡೋದಷ್ಟು ಉತ್ತಮ ಅಲ್ಲ. ಅಲ್ಲಿ ನೀವು ಯಾವುದೇ ರೀತಿ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದು, ಮೋಸ ವಂಚನೆಗೆ ಸಿಲುಕಿಕೊಳ್ಳುವಂಥದ್ದು, ನಷ್ಟಕ್ಕೆ ಒಳಗಾಗುವಂತಹ ಸಾಧ್ಯತೆ ಈ 3 ದಿನಗಳಲ್ಲಿ ಕಂಡುಬರುತ್ತೆ. ಕೊನೆ 2 ದಿನಗಳು ಪರವಾಗಿಲ್ಲ. ಶುಕ್ರವಾರ, ಶನಿವಾರ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಇರುತ್ತೆ. ಅದರಲ್ಲೂ ಶನಿವಾರ ನಿಮಗೆ ಲಾಭ, ಜಯ, ಯಶಸ್ಸು, ಕೀರ್ತಿ ಸಿಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಹೆಚ್ಚು ಲಾಭ ಬರುವಂಥದ್ದು, ಮಿತ್ರರ ಬಂಧುಗಳ ಸಹಾಯ ವಾರದ ಕೊನೆಯ ಶುಕ್ರವಾರ, ಶನಿವಾರದಲ್ಲಿ ಸಿಗುತ್ತೆ. ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ಸಹ ಈಡೇರುವಂತಹ ಸಾಧ್ಯತೆ ವಾರದ ಕೊನೆಯ ಭಾಗದಲ್ಲಿ ಕಂಡುಬಂದಿದೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ವಾರದ ಆರಂಭದ ಭಾನುವಾರ, ಸೋಮವಾರ ಉತ್ತಮ ಬಂತು. ಆಮೇಲೆ ಕೊನೆಗೆ ಶುಕ್ರವಾರ, ಶನಿವಾರ ಸ್ವಲ್ಪ ಉತ್ತಮ ಬಂತು. ಮಧ್ಯದ ದಿನಗಳಲ್ಲಿ 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನೀವು ಖಂಡಿತ ಕೈಗೊಳಿಸಬೇಕಾಗುತ್ತೆ. ಜೊತೆಗೆ ಆ ದಿನಗಳಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ಸಿಂಹರಾಶಿಯವರಿಗೆ ನಿಮ್ಮ ರಾಶಿಗೆ ಅನುಗುಣವಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ವಿಚಾರ ಗುರುಬಲ ಅನುಕೂಲ ಇರುವ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ವಾರಪೂರ್ತಿ ಬಳಸಿ. ಶುಕ್ರನ ಅನುಕೂಲವಾಗಿರುವ ಕಾರಣ ಅದರಲ್ಲಿ ವೈಟ್ ಅಥವಾ ಬಿಳೆ ಬಣ್ಣವನ್ನು ಚೆನ್ನಾಗಿ ಬಳಸ್ಕೊಳ್ಳುತ್ತದೆ. ಅದೇ ರೀತಿ ನಿಮಗೆ ಈ ತಿಂಗಳ ಮಂಗಳ ಪರಿವರ್ತನೆ ಆಗಬೇಕು. 13ಕ್ಕೆ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ. ಹಾಗೆ 13ನೇ ತಾರೀಕಿನಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣನ 13ರ ಬಳಿಕ ಉಪಯೋಗಿಸ್ಕೋಬೋದು. ಇನ್ನು ನಿಮ್ಮ ಸಂಖ್ಯೆಗಳು 3 ಮತ್ತು 6, 3 and 6 ಸಂಖ್ಯೆಯನ್ನು ಬಳಸ್ಕೊಳ್ಳೋದು. 13ರಿಂದ ನಾವು ಮಂಗಳನ ಸಂಖ್ಯೆಯಾದ ನಂಬರ್ 9, ನಂಬರ್ 9 ಸಹ ಅವಾಗಿಂದ ಬಳಸ್ಕೊಳ್ಳುತ್ತದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಗ್ರಹಣದ ಪ್ರಭಾವ ನಿಮ್ಮ ರಾಶಿ ಮೇಲೆ ಇದ್ದೇ ಇರುತ್ತೆ. ಅದರ ಒಂದು ವಿಡಿಯೋದಲ್ಲಿ ಪ್ರತ್ಯೇಕವಾದ ನಿಮ್ಮ ರಾಶಿಗೆ ಅನುಗುಣದ ಪರಿಹಾರ ಇತ್ಯಾದಿಗಳನ್ನ ಕಂಡುಕೊಳ್ಳಿ. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಅತ್ಯುತ್ತಮವಾಗಿ ಆರಂಭ ಬರ್ತಾ ಇದೆ. ಆರಂಭದ ದಿನಗಳಲ್ಲಿ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 4 ದಿನಗಳು ಅದ್ಭುತವಾದ ಫಲ ಕೊಡುವಂಥ ಅವಕಾಶ ಇರುತ್ತೆ. ಈ 4 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು, ಅಲ್ಲಿ ಶುಕ್ರನ ಅನುಕೂಲತೆ ಲಾಭ ಸ್ಥಾನದಲ್ಲಿ ಇರುವಂಥದ್ದು, ರಾಹು ಸಹ ನಿಮಗೆ ಪೂರಕವಾಗಿದ್ದಾರೆ. ಸದ್ಯ ಈಗ ಗ್ರಹಣದ ನಿಮಗೆ ಅಡ್ಡ ಪರಿಣಾಮ ನಿಮ್ಮ ರಾಶಿಗೆ ಈ ಚಂದ್ರ ಗ್ರಹಣದ ಅಡ್ಡ ಪರಿಣಾಮ ಅಷ್ಟೊಂದು ಬರ್ತಾ ಇಲ್ಲ. ಅಲ್ಲಿ ರಾಹು ನಿಮಗೆ ಪೂರಕವಾಗಿದ್ದಾನೆ. ಜೊತೆಗೆ ಆ ಗ್ರಹಣದ ಕಾಲದಲ್ಲಿ ರಾಹು, ಚಂದ್ರ ಇಬ್ಬರೂ ನಿಮಗೆ ಪೂರಕವಾಗಿರುವಂತಹ ಸ್ಥಾನದಲ್ಲಿರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಬರೋದಿಲ್ಲ. ಹಾಗಾಗಿ ಅನೇಕ ರೀತಿಯ ಲಾಭ, ಆದಾಯಗಳು ನಿಮಗೆ ಆಗುವಂಥ ಅವಕಾಶ ವಾರದಲ್ಲಿ ಇರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರವರೆಗೂ ನಿಮಗೆ ಅನೇಕ ರೀತಿಯ ನಿರೀಕ್ಷಿತ, ಅನಿರೀಕ್ಷಿತ ಶುಭಫಲಗಳು, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಶುಭಫಲ, ಯುವಕರಿಗೆ, ಸಾಧಕರಿಗೆ ಅಥವಾ ಕೈಗಾರಿಕೆ, ಇಂಡಸ್ಟ್ರಿ ಮತ್ತು ವ್ಯಾಪಾರ ಉದ್ಯಮ ನಡೆಸೋರಿಗೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ 2 ರೀತಿಯ ಲಾಭಗಳಾಗ್ತವೆ. ಹಳೆಯ ಯಾವುದೇ ನಿಮಗೆ ಬಾಕಿ ಇದ್ದಂತಹ ಹಣದ ಮೊತ್ತವಾಗಲಿ, ದಾಖಲೆ ಪತ್ರಗಳಾಗಲಿ ಈಗ ನಿಮ್ಮ ಕೈ ಸೇರುತ್ತವೆ. ಅದು ಹಿಂದೆ ಮಾಡಿದ ಪ್ರಯತ್ನಗಳ ಒಂದು ಸಫಲತೆಯ ಸಕ್ಸಸ್ ರಿಸಲ್ಟು ಈಗ ಈ ವಾರದಲ್ಲಿ ಬರುತ್ತೆ. ಹಾಗಾಗಿ ಆರಂಭದ 4 ದಿನಗಳು ನಿಮಗೆ ಅತ್ಯಂತ ಅದ್ಭುತವಾದ ಶುಭಫಲಗಳು ಸಿಗಲಿವೆ. ಮಹಿಳೆಯರು ಗ್ರಾಂಡ್ ಉತ್ತಮ ಇದೆ. ವಿದ್ಯಾರ್ಥಿಗಳು ಅವರ ಒಂದು ಅನಿಸಿಕೆಯಿಂದ ಸೀಟುಗಳು ಸಿಗುವಂಥ ಅವಕಾಶ. ಹಾಗಾಗಿ ಯಾವ್ಯಾವ ವರ್ಗದವರು ಕನ್ಯಾ ರಾಶಿಯಲ್ಲಿ ಇರ್ತಾರೋ ಅವರ ಒಂದು ಕನಸು ನನಸಾಗಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ ಈ ವಾರದ ಒಂದು ಗ್ರಹಸ್ಥಿತಿಗಳು ಸಹಾಯ ಮಾಡ್ತದೆ. ಅಪರೂಪಕ್ಕೆ ಸಿಗುವಂತಹ ಈ ಒಂದು ಗ್ರಹಸ್ಥಿತಿಯನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಆ ಬಳಿಕ ಅಲ್ಲಿ ಶುಕ್ರವಾರ, ಗುರುವಾರ, ಶನಿವಾರ ನಿಮಗೆ ಸ್ವಲ್ಪ ಮಿಶ್ರ ಫಲ ಬರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಗುರುವಾರದಿಂದ ಶನಿವಾರದ 3 ದಿನಗಳಲ್ಲಿ ಕೆಲವೊಮ್ಮೆ ಹಣಕಾಸಿನ ಖರ್ಚು ಜಾಸ್ತಿ ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಕಲಾದ ವಾತಾವರಣ, ವಿಶೇಷವಾಗಿ ಕಿರಿಯ ಸದಸ್ಯರಲ್ಲಿ ನಿಮಗೆ ಮಾತಿನ ಚಕಮಕಿ ಬರ್ಬೋದು. ಮನೆಯ ಕಿರಿಯ ಸದಸ್ಯರಿರ್ಬೋದು, ಅಥವಾ ವೃತ್ತಿ ಜಾಗದಲ್ಲಿ ನಿಮ್ಮ ಜೂನಿಯರ್ಸ್ ಇರ್ಬೋದು, ಅವರಲ್ಲಿ ಮಾತಿನ ಚಕಮಕಿ, ಅವರು ನಿಮ್ಮ ವಿರುದ್ಧ ದೂರ ಕೊಡುವಂಥದ್ದು ಮುಂತಾದ ಅಹಿತಕರವಾದ ವಾತಾವರಣ ಮಾನಸಿಕವಾಗಿಯೂ ನಿಮ್ಮನ್ನು ಸ್ವಲ್ಪ ಕುಗ್ಗಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ. ಯಾವುದೇ ರೀತಿಯ ಕಲಹ, ವಾಗ್ವಾದಗಳನ್ನು ಆದಷ್ಟು ನೀವು ಹತ್ತಿಕ್ಕುವಂಥದ್ದು ಒಳ್ಳೆಯದಾಗುತ್ತೆ. ಹಾಗಾಗಿ ಅಲ್ಲಿ ಶುಕ್ರವಾರ, ಶನಿವಾರ ಸ್ವಲ್ಪ ಇಂತಹ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಕನ್ಯಾ ರಾಶಿಗೆ ಈ ವಾರದ ಆರಂಭದಿಂದ 5 ದಿನಗಳು ಅತ್ಯಂತ ಉತ್ತಮ ಫಲಗಳು ಕಂಡು ಬಂದಿವೆ. ಆ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವುದು ವೃತ್ತಿ, ವ್ಯಾಪಾರ, ಶಿಕ್ಷಣ, ಆರೋಗ್ಯ, ಉದ್ಯೋಗಗಳು ಬಹಳ ಚೆನ್ನಾಗಿ ಆಗುವಂಥ ಅವಕಾಶ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಎಗದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ವೈಟ್ ಎಂಬಂಥ ಬಣ್ಣ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾ ಇದೆ. ಆರಂಭದ ದಿನಗಳ ಸ್ವಲ್ಪ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಚಂದ್ರನ ವೈರುಧ್ಯ ಇರುವ ಕಾರಣ ಇತರ ಗ್ರಹಗಳ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಇತರ ಗ್ರಹಗಳಲ್ಲಿ ಸೂರ್ಯನ ಅನುಗ್ರಹ ಇರುವಂಥದ್ದು, ಅಲ್ಲಿ ನಿಮಗೆ ಗುರುವಿನ ಬೆಂಬಲ ಇರುವಂಥದ್ದು, ಕೈತನ ಬೆಂಬಲ ಇರುವಂಥದ್ದು ಅವೆಲ್ಲ ಇರುತ್ತೆ. ಆದರೆ ಇತರ ಗ್ರಹಗಳ ಉತ್ತಮ ಫಲಗಳ ಜೊತೆಗೆ ಈ ಆರಂಭದ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಒಂದು ವೈರುಧ್ಯದ ಕಾರಣ ಮಾತಿನ ಚಕಮಕಿ, ಕಲಹ ಇತ್ಯಾದಿ ಬರುವಂಥದ್ದು. ಭಾನುವಾರ, ಸೋಮವಾರ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಆಗುವಂಥದ್ದು, ಯಾರಾದರೂ ನಿಮ್ಮ ಒಂದು ವಿರುದ್ಧ ಏನಾದರೂ ಕಂಪ್ಲೇಂಟನ್ನು ದೂರನ್ನು ಕೊಡುವಂಥದ್ದು ಅಥವಾ ಹಿತಶತ್ರುಗಳ ಕಾಟ ಹೆಚ್ಚಳ ಆಗುವಂಥ ಸಾಧ್ಯತೆ ಭಾನುವಾರ, ಸೋಮವಾರ ಕಂಡುಬರುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ವಿರೋಧಿಗಳಿಂದ ಯಾವಂಥ ಆಪತ್ತುಗಳ ಬಗ್ಗೆ ನೀವು ಊಹೆ ಮಾಡಿಕೊಳ್ಳೋದನ್ನು ನಿವಾರಣೆ ಮಾಡ್ಕೋಬೇಕು. ಜೊತೆಗೆ ಅಂಥ ಯಾವುದು ಪೂರ್ವ ಸೂಚನೆ ಇದ್ದರೆ ಅದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ 7-8 ಸ್ವಲ್ಪ ಆತಂಕ, ಚಿಂತೆ, ಭಯ, ಒತ್ತಡ ಜಾಸ್ತಿ ಇರುತ್ತೆ. ಇನ್ನು 9-10 ನಿಮ್ಮ ಪಾಲಿಗೆ ಉತ್ತಮ ದಿನ. 9, 10, 11, 12 ನಿರಂತರವಾಗಿ 4 ದಿನಗಳು, 9ರಿಂದ 12 4 ದಿನಗಳು ಆರೋಗ್ಯ, ಯಶ, ಕೀರ್ತಿ, ಲಾಭ ಇದೆ. ಪ್ರಯಾಣದಲ್ಲಿ ನಿಮಗೆ ಸುಖ ಅನುಭವ, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಹಣಕಾಸಿನ ಚೆನ್ನಾಗಿ
ಆಗುತ್ತೆ. ವಿದ್ಯಾರ್ಥಿಗಳಿಗೂ ಶುಭ ಇದೆ. ಮಹಿಳೆಯರು ಗೃಹಿಣಿಯರು ಸಹ ಅವರ ಒಂದು ಅನಿಸಿಕೆಗಳು ಏನು ನಡೆದುಕೊಂಡಂತಹ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಮದುವೆ ಮುಂಜಿಗಳು ಮನೆಯಲ್ಲಿ ನಡೆಯುವಂತಹ ಒಂದು ಅವಕಾಶಗಳು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ ಇದೆ. ಹಾಗಾಗಿ ಈ ಬರುವಂತಹ 4 ದಿನಗಳನ್ನು ಸದುಪಯೋಗಗೊಳಿಸಿಕೊಳ್ಳಿ. 9, 10, 11 ನೆನಟಲ್ಲಿ ಅನೇಕ ನಿಮ್ಮ ನಿರೀಕ್ಷಿತ ಅನಿರೀಕ್ಷಿತ ಶುಭಫಲಗಳು ತುಲಾರಾಶಿಯವರಿಗೆ ಸಿದ್ಧಿಯಾಗುತ್ತೆ. ಕೊನೆಯ ದಿನ ಸ್ವಲ್ಪ ಮಿಶ್ರಫಲ, ಮತ್ತೆ ಮಿಶ್ರಫಲಗಳು ಮದುವೆ, ಮಾತಿನ ಜಗಮಿಗೆ ಕಲಹ, ವಾಗ್ವಾದಗಳಾಗ್ಬೋದು. ಹಣಕಾಸಿನ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳ ಆಗ್ಬೋದು 13ರಂದು, ಆ ಬಗ್ಗೆ ಸ್ವಲ್ಪ ಎಚ್ಚರ. ಹಾಗಾಗಿ ನಿಮಗೆ ಆರಂಭದ ದಿನಗಳ ಸ್ವಲ್ಪ ಮಿಶ್ರಫಲ, ಕೊನೆಯ ದಿನದಲ್ಲಿ ಮಿಶ್ರಫಲ ಬಂದರೂ ಅಲ್ಲಿ 9, 10, 11 ನೆನಟಲ್ಲಿ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಈ ತುಲಾರಾಶಿಯವರು. ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿ. ವಾರಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಕಾರಣ ಹೊರಜೊತೆ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ, ಆರೆಂಜ್, ಎಲ್ಲೋ ಮಿಕ್ಸ್ ಬಣ್ಣಗಳನ್ನು ನೀವು ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 1, 2, 3, 7 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಅದೇ ರೀತಿ ಶನಿ ಮಹಾರಾಜರು ಸಹ ವಕ್ರಗತಿಯಲ್ಲಿದ್ದರೂ ಸಹ ಅವರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಿಲ್ಲ. ನಿಮಗೆ ಇಷ್ಟಪಟ್ಟರೆ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸುವಂಥದ್ದು ಅಥವಾ 8 ಸಂಖ್ಯೆಯನ್ನು ಸಹ ಬಳಸ್ಕೋಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿದೆ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾ ಇದೆ. ವ್ಯಾಪಾರ, ಉದ್ಯಮ, ವೃತ್ತಿ, ಶಿಕ್ಷಣದಲ್ಲಿ ಅನುಕೂಲತೆ ಇದೆ. ಹಣಕಾಸಿನ ಅರಿವು ಉತ್ತಮ. ವ್ಯಾಪಾರ ಉದ್ಯಮಗಳಿಗೆ ಇಲ್ಲೊಂದು ಅನಿರೀಕ್ಷಿತ ಲಾಭಗಳು ಬರ್ಬೋದು, ಅಥವಾ ಹಿಂದೆ ನೀವು ಯಾವುದೇ ರೀತಿ ಆಸೆ ಬಿಟ್ಟಂತಹ ವಿಚಾರಗಳಲ್ಲಿ ಈಗ ಅನಿರೀಕ್ಷಿತವಾಗಿ ಅದು ನಿಮಗೆ ನಿಮ್ಮ ಪರವಾಗಿ ಲಾಭದಾಯಕವಾಗಿ ಬರುತ್ತೆ. ಈ ರೀತಿ ಅನೇಕ ಅನಿರೀಕ್ಷಿತ ಧನ ಲಾಭ ಆಗುವಂಥ ಯೋಜನೆ ನಿಮಗೆ ಭಾನುವಾರ, ಸೋಮವಾರ ಬರುತ್ತೆ. ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಕಂಡುಬಂದಿದೆ. ಮಂಗಳವಾರ, ಬುಧವಾರ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ಅವಮಾನಕರ ಘಟನೆ ಆಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯತೆ, ಇತರರು ನಿಮ್ಮ ವಿರುದ್ಧ ದೂರು ಕೊಡುವಂಥದ್ದು, ಕಂಪ್ಲೇಂಟ್ ಕೊಡುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಎಚ್ಚರಬೇಕು. ಇದಕ್ಕೆ ವಿರುದ್ಧ ಲಿಂಗದ ಜೊತೆಗೆ ಸಹ ಸ್ವಲ್ಪ ಕಿರಿಯರ ಜೊತೆಗೆ ಸಹ ವಾಗ್ವಾದಗಳು ಆಗುವಂಥದ್ದು. ಹಾಗಾಗಿ ಆ ಬಗ್ಗೆ ಎಚ್ಚರ ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಫಲಕ್ಕೆ ಉತ್ತಮ ದಿನ. ಗುರುವಾರ, ಶುಕ್ರವಾರ, ಶನಿವಾರದಂದು ಜಯ, ಲಾಭ, ಸುಖ ಇದೆ. ಇಷ್ಟಾರ್ಥ ಸಿದ್ಧಿದೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಹಣಕಾಸಿನವರು ಚೆನ್ನಾಗುವಂಥದ್ದು, ದೂರ ಪ್ರಯಾಣದಲ್ಲಿ ನೆಮ್ಮದಿ ಆಗುವಂಥದ್ದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲವರಿಗೆ ಬಡ್ತಿ, ಪ್ರಮೋಷನ್ ಅಥವಾ ಇನ್ನಿತರ ಅಪೇಕ್ಷಿತವಾದ ಯಾವುದೇ ಹೆಚ್ಚಿನ ನಿಮಗೆ ಅನುಕೂಲತೆಗಳು, ಸೌಲಭ್ಯಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರ ಉದ್ಯಮ ಚೆನ್ನಾಗಿ ನಡೆಯುತ್ತೆ. ವಿದ್ಯಾಭ್ಯಾಸ ಬಹಳ ಉತ್ತಮವಾಗಿ ನಡೆಯುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರದ ಆರಂಭದ ದಿನಗಳಲ್ಲಿ ನಿಮಗೆ ಆರಂಭದ ಭಾನುವಾರ, ಸೋಮವಾರ ಉತ್ತಮ ಬಂತು. ಜೊತೆಗೆ ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಅತ್ಯಂತ ಉತ್ತಮ ಫಲಗಳು ಬಂದಿವೆ. ಹಾಗಾಗಿ ಈ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಜೊತೆಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಇಂಥ ಬಣ್ಣಗಳನ್ನು ಬಳಸ್ಕೊಳ್ಳಿ. ಆರೆಂಜ್, ಸ್ನೋ, ಗ್ರೇ, ವೈಟ್ ಮಿಕ್ಸ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 2, 5, 6, 1, 2, 5, 6, 7 ಎಂಬಂಥ ಸಂಖ್ಯೆ ಬಳಸಬಹುದಾಗಿದೆ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಹಾಗೆಯೇ ನಿಮ್ಮ ರಾಶಿಗೆ ಅನುಗುಣವಾದ ಗ್ರಹಣದ ಒಂದು ಪ್ರಭಾವವನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಅದನ್ನು ವೀಕ್ಷಣೆ ಮಾಡಿಕೊಳ್ಳಿ. ಇನ್ನು ಧನುಸು ರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ, ಸೋಮವಾರ ಉತ್ತಮ ಫಲಗಳ ನಿರೀಕ್ಷೆ ಇದೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಮಿತ್ರರಿಂದ ಬಂಧುಗಳಿಂದ ಸಹಾಯಕ, ಜೊತೆಗೆ ನಿಮ್ಮ ಒಂದು ಮಕ್ಕಳಿಗೆ ಅಥವಾ ನಿಮ್ಮ ಒಂದು ಸಂತತಿಗೆ ಏನಾದರೂ ಈಗ ಉತ್ತಮ ಫಲಗಳಾಗುವಂಥದ್ದು, ಅವರಿಗೆ ಸೀಟ್ ಸಿಗುವಂಥದ್ದು, ಅವರಿಗೆ ಮದುವೆ ಆಗುವಂಥದ್ದು, ಇಲ್ಲ ಅವರಿಗೆ ಇನ್ನೇನಾದರೂ ಜಾಬ್ಗಳು, ಪ್ರಮೋಷನ್ ಜಾಬ್ ಸಿಗುವಂಥದ್ದು, ಈ ರೀತಿ ಶುಭ ಸಮಾಚಾರಗಳು ನಿಮ್ಮ ಒಂದು ಪುತ್ರ ವರ್ಗದಿಂದ ಬರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಭಾಳ ಚೆನ್ನಾಗಿರುವಂಥದ್ದು, ಅನೇಕ ರೀತಿಯ ಶುಭ ಫಲಗಳು ಗೃಹಿಣಿಯರು ಮಾಡಿರುವ ಇದೆ. ಹಾಗಾಗಿ ಆರಂಭದ ದಿನವನ್ನು ಚೆನ್ನಾಗಿ ಸದುಪಯೋಗಗೊಳಿಸಿಕೊಳ್ಳಿ. ಭಾನುವಾರ, ಸೋಮವಾರ. ಮಂಗಳವಾರ, ಬುಧವಾರ ಮಿಶ್ರ ಫಲಗಳ ಸೂಚನೆ. ಮಂಗಳವಾರ, ಬುಧವಾರ ಕೆಲಸ ಕಾರ್ಯಗಳ ವಿಘ್ನ, ಅಡೆತಡೆಗಳಾಗುವಂಥದ್ದು, ಬಂಧುಗಳ ಜೊತೆಗೆ ಮಾಹಿತಿ ಚಕಮಕಿ, ಹಿಂದೆ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ಬಂಧುಗಳು, ಮಿತ್ರರಿಗೆ ವಿರುದ್ಧವಾಗಿ ತಿರುಗಿಬಿಡುವಂಥ ಘಟನೆ ಆಗುತ್ತೆ. ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಫಲಕ್ಕೆ ಉತ್ತಮ ದಿನ. ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ನಿಮ್ಮ ಹಣಕಾಸಿನ ಅರಿವು ಚೆನ್ನಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ತುಂಬ ಮುನ್ನಡೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಶುಕ್ರವಾರ, ಶನಿವಾರ ಇನ್ನಷ್ಟು ನಿಮಗೆ ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಮನಸ್ಸಿನ ಇಷ್ಟಾರ್ಥ ಸಿದ್ಧಿಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ಹಾಗೆ ಅನೇಕ ಉತ್ತಮ ಫಲಗಳನ್ನು ನೀವು ವಾರದ ಕೊನೆಯ ಭಾಗದಲ್ಲಿ ನಿರೀಕ್ಷೆ ಮಾಡುವುದು. ಹಾಗಾಗಿ ಆರಂಭದ ದಿನಗಳು ನಿಮಗೆ ಅತ್ಯುತ್ತಮವಾಗಿ ಬಂದಿದೆ. 2 ದಿನಗಳು, ಕೊನೆಯ 2 ದಿನಗಳು ಸಹ ಅತ್ಯುತ್ತಮ ಫಲವಾಗಿ ಬಂದಿವೆ. ಮಧ್ಯದ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ವಾರ ನೀವು ಬಳಸುವಂಥ ಬಣ್ಣಗಳು ವಿಚಾರ ಬಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸ್ಕೊಳ್ಳಿ. ಗ್ರೇ, ಎಲ್ಲೋ, ವೈಟ್ ಬಣ್ಣಗಳನ್ನು ಬಳಸ್ಕೊಂಡು. ಸಂಖ್ಯೆ 3, 4, 6 ಬಣ್ಣ ಬಳಸುವಂಥದ್ದು. ಅದೇ ರೀತಿ ನಿಮಗೆ 13ರಿಂದ ಅಲ್ಲಿ ಮಂಗಳನ ಪರಿವರ್ತನೆ ಆಗ್ತಿದ್ದಂತೆ ಮಂಗಳನ ಅನುಗ್ರಹ ನಿಮಗೆ ಆರಂಭ ಆಗುತ್ತೆ. ಹಾಗಾಗಿ 13ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಸಹ ಬಳಸ್ಕೋಬೋದಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ ಬರುತ್ತೆ. ಭಾನುವಾರ, ಸೋಮವಾರ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಡೆತಡೆಗಳು ಬರ್ಬೋದು. ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಮಾಡುವಂಥ ಪ್ರಯತ್ನಗಳಲ್ಲಿ ವೈಫಲ್ಯತೆ ಬರುವಂಥದ್ದು, ಮನಸ್ಸಿಗೆ ಹತಾಶೆ ಅಥವಾ ನಿರಾಶೆ ಆಗುವಂಥ ಘಟನೆ ಭಾನುವಾರ, ಸೋಮವಾರ ಆಗುತ್ತೆ. ವಿಶೇಷವಾಗಿ ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಬಾರದೆ ಹೋಗ್ಬೋದು. ಅನೇಕ ರೀತಿಯ ಏರುಪೇರಿನ ಘಟನೆ ನಿಮಗೆ ಭಾನುವಾರ, ಸೋಮವಾರ ಆಗುತ್ತೆ.
ಬಳಿಕ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿರಂತರವಾಗಿ ನಿಮಗೆ 4 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ತುಂಬ ಅತ್ಯುತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ವ್ಯಾಪಾರ ಉದ್ಯಮದಲ್ಲಿ ಚೆನ್ನಾಗಿ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಫಲವಿದೆ. ಯುವಕರಿಗೆ ಶುಭ ಫಲವಿದೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು. ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಿಗೆ ಸಿದ್ಧಿಯಾಗುವಂಥದ್ದು. ಪ್ರಮುಖವಾದ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ನಿಮಗೆ ಕಾರ್ಯ ಸಾಧನೆ ಆಗುವಂಥದ್ದು. ಕೆಲವೊಬ್ಬರಿಗೆ ಮದುವೆ, ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥ ಅವಕಾಶ ಬರ್ಬೋದು. ಹಾಗಾಗಿ ಈ 4 ದಿನಗಳು ಅದ್ಭುತವಾದ ಫಲಿತಾಂಶ ಬರುತ್ತೆ. ನಿಮಗೆ 9, 10, 11, 12ರಲ್ಲಿ ವಿಶೇಷವಾದ ಶುಭಗಳನ್ನು ಪಡೆಯಬಹುದು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ, ಅದು ಮದುವೆ ಮುಂಜಿನ ಹಣಕಾಸು ವಿಚಾರ, ಅದು ಉದ್ಯೋಗದ ವಿಚಾರ, ಅದು ಪ್ರಯತ್ನಗಳಿದ್ರೆ ಈ 4 ದಿನಗಳಲ್ಲಿ ಮಾಡಿದರೆ ಅತ್ಯುತ್ತಮ ಉತ್ತಮ ಫಲ ನಿಮಗೆ ಸಿಗುತ್ತೆ. ಮಂಗಳವಾರದಿಂದ ಶುಕ್ರವಾರದವರೆಗೆ. ಬಳಿಕ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಶನಿವಾರ ಮಿಶ್ರ ಫಲಗಳ ಸೂಚನೆ ಇರೋ ಕಾರಣ ಯಾವುದೇ ರೀತಿಯ ನೀವು ಆತುರ ಪಡ್ಬೋದು. ಯಾವುದೇ ರೀತಿಯ ಆತಂಕದ ನಿರ್ಧಾರಗಳಿಗೆ ತೆಗೆದುಕೊಳ್ಳುವಂಥದ್ದಲ್ಲ. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಸಹ ಹಿನ್ನಡೆ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ 13ರಂದು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂಥದ್ದು. ಇವೆಲ್ಲವೂ ಈ ಮಕರ ರಾಶಿಗೆ ಈ ವಾರದ ಒಂದು ಭವಿಷ್ಯದ ವಿಚಾರ. ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೀನ್ ಮತ್ತು ಬ್ಲೂ ಬಣ್ಣವನ್ನು ಬಳಸ್ಕೊಳ್ಳೋದು. ಸಂಖ್ಯೆಗಳು 5, 10, 8, 5 and 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಗೆ ಈ ವಾರ ಶುಭದಾಯಕವಾಗಲಿ. ಹಾಗೆ ನಿಮ್ಮ ರಾಶಿ ಮೇಲೆ ಗ್ರಹಣದ ಅಡ್ಡ ಪರಿಣಾಮ ಸ್ವಲ್ಪ ಮಟ್ಟಿಗಿರುತ್ತೆ. ಅದರ ಒಂದು ಪ್ರತ್ಯೇಕ ವಿಧದ ವೀಕ್ಷಿಸಿಕೊಳ್ಳಿ, ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಬಂಧುಗಳಿಂದ, ಮಿತ್ರರಿಂದ ಸಹಾಯಗಳಿರ್ತವೆ. ಕೆಲವೊಬ್ಬರಿಗೆ ಅವರ ಒಂದು ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿತಶತ್ರುಗಳ ಕಾಟ, ಅದು ಹಿತಶತ್ರುಗಳಿಂದ ಏನಾದರೂ ನಿಮಗೆ ತೊಂದರೆ ಆಗಿದೆ ಅನ್ನೋ ಅನುಮಾನ ಸಹ ಉತ್ಪಾದನೆ ಆಗಬಹುದಾಗಿದೆ. ಅದರ ಹೊರತು ಇನ್ನು ನಿಮಗೆ ಭಾನುವಾರ, ಸೋಮವಾರ ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಉದ್ಯಮದ ವಿಚಾರ ಬಹಳ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಅಂದುಕೊಂಡಂತೆ ನಿಮ್ಮ ಎಲ್ಲ ಗುರಿಗಳನ್ನು ತಲುಪಲಿಕ್ಕೆ ಭಾನುವಾರ, ಸೋಮವಾರ ಸಹಾಯಕ್ಕೆ ಬರುತ್ತೆ. ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಮಿಶ್ರ ಫಲಗಳು. ಅಲ್ಲಿ 9, 10, 11ರಲ್ಲಿ ನೀವು ಸ್ವಲ್ಪ ಅನೇಕ ರೀತಿಯ ಏರುಪೇರುಗಳನ್ನು ಗಮನಿಸಿರ್ತೀರ. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಹಣಕಾಸಿನ ನಿಧಾನಗತಿ ಆಗ್ಬೋದು. ಬಳಿಕ ನಿಮಗೆ ಕೊನೆಯ ದಿನಗಳಲ್ಲಿ ಅತ್ಯಂತ ಉತ್ತಮ ಫಲವಿದೆ. ಗುರುವಾರ, ಶುಕ್ರವಾರ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವುದು. ವ್ಯಾಪಾರ ಉದ್ಯಮದಲ್ಲಿ ಚೆನ್ನಾಗಿ ಆಗುವಂಥದ್ದು. ಹಣಕಾಸಿನ ಚೆನ್ನಾಗಿ ಆಗುವಂಥದ್ದು. ಉದ್ಯಮದಲ್ಲಿ ಪಾಲುದಾರ ನಿಮಗೆ ಬೆಂಬಲ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ನೀವು ಕೊನೆಯ ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಆರಂಭದ 3 ದಿನಗಳು ಸ್ವಲ್ಪ ಮಿಶ್ರ ಫಲ ಬಂತು. ಕೊನೆಯ 4 ದಿನಗಳು ಸ್ವಲ್ಪ ಶುಭ ಫಲಗಳು ನಿಮಗೆ ಚೆನ್ನಾಗಿ ಸಿಗುವಂಥ ಯೋಗ ಕುಂಭರಾಶಿಯಲ್ಲಿ ಕಂಡುಬರುತ್ತೆ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಅಂದರೆ ಸ್ನೋ ಅಥವಾ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ಬಳಸುವಂಥ ಸ್ನೋ ಮತ್ತು ಎಲ್ಲೋ ಅಂದರೆ ಅಲ್ಲಿ ಚಂದ್ರನ ಮತ್ತು ಮಂಗಳನಿಗೆ, ಗುರುವಿಗೆ ಸಂಬಂಧಪಟ್ಟ ಬಣ್ಣಗಳು. ಗುರು ಬಲದ ಅನುಕೂಲತೆ ನಿಮಗೆ ಈ ವಾರ ಪೂರ್ತಿ ಇರುತ್ತೆ. ಅದೇ ರೀತಿ ಸಂಖ್ಯೆಗಳು 2 ಮತ್ತು 3, 2 and 3 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸಂಭವಿಸುವಂಥ ಗ್ರಹಣದ ಅಡ್ಡ ಪರಿಣಾಮ ಖಂಡಿತ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ರಾಶಿಯಲ್ಲಿ ಜರುಗುವಂಥದ್ದು ಗ್ರಹಣ, ನಿಮ್ಮ ರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಗ್ರಹಣ ಜರುಗುವ ಕಾರಣ ಖಂಡಿತವಾಗಿ ಗ್ರಹಣದ ನೀವು ವಿಚಾರವಾಗಿ ತುಂಬ ಒಂದು ಎಚ್ಚರಿಕೆಯಿಂದಿರುವಂಥದ್ದು. ಇಲ್ಲಿ ಹೇಳಿದಂಥ ಸರಳವಾದ ಪರಿಹಾರ ಮಾರ್ಗ, ಭಕ್ತಿ ಮಾರ್ಗ, ಧರ್ಮ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತೆ ಕುಂಭರಾಶಿಯವರು. ಅದರ ವಿಶೇಷವಾದ ವಿಡಿಯೋಗೆ ಪ್ರತ್ಯೇಕವಾಗಿ ವಿವರವಾಗಿ ಮಾಡಿದ್ದೇನೆ. ಆ ವಿಡಿಯೋವನ್ನು ವೀಕ್ಷಿಸಿಕೊಳ್ಳಿ. ಕುಂಭರಾಶಿಯವರು ನೀವು ಬಳಸುವಂಥ ಬಣ್ಣ ಆಗಲೇ ಹೇಳಿದಂತೆ ಸ್ನೋ ಎಲ್ಲೋ ಬಣ್ಣವನ್ನು ಬಳಸುವಂಥದ್ದು. ಸಂಖ್ಯೆ 2 ಮತ್ತು 3. ಇನ್ನು ಮೀನರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಅಂದುಕೊಂಡು ಬಂದಿದೆ. ಆರಂಭದಲ್ಲಿ ನಿಮಗೆ ವ್ಯಾಪಾರ, ಉದ್ಯಮ, ಹಣಕಾಸು ವಿಚಾರ ಉತ್ತಮ ಇದೆ. ಆರೋಗ್ಯನೂ ಉತ್ತಮ ಇರುತ್ತೆ. ಆದರೆ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಎಲ್ಲರೂ ಮನಸ್ತಾಪ ಆಗುವಂಥದ್ದು, ಕಿರಿಯ ವ್ಯಕ್ತಿಗಳ ಜೊತೆ ಕಲಹ ಆಗುವಂಥದ್ದು, ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ವಿರುದ್ಧ ಸಂಚು ಅಥವಾ ದೂರನ್ನು ಕೊಡುವಂಥದ್ದು ಇತ್ಯಾದಿ ಅಹಿತಕರವಾದ ಘಟನೆ ಕಿರಿಯರ ಮೂಲಕ ಜರಬಹುದು. ಅದರ ಹೊರತು ನಿಮ್ಮ ವ್ಯಾಪಾರ, ಉದ್ಯೋಗ, ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಬಾಂಧವ್ಯದ ಬಗ್ಗೆ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ನಿಗಾವನ್ನು ವಹಿಸಬೇಕು. ಇನ್ನು ಆ ಬಳಿಕ 9, 10 ನಿಮ್ಮ ಪಾಲಿಗೆ ಉತ್ತಮ ದಿನ. 9, 10ರಲ್ಲಿ ಅನೇಕ ಶುಭಫಲಗಳು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರಣಗಳಿಗೆ ವ್ಯಾಪಾರ ಉದ್ಯಮದಲ್ಲಿ ಅನೇಕ ಮುನ್ನಡೆ ಇದೆ. ಬಂಧು ಮಿತ್ರರ ಸಹಕಾರ ಸಿಗಲಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಇರುತ್ತೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧ ಏನಾದರೂ ಮಹತ್ತರವಾದ ಬದಲಾವಣೆಗಳನ್ನು, ಅದು ಯಾವುದೇ ರೀತಿಯ ಪರಿವರ್ತನೆಯನ್ನು ಮಾಡುವಂಥ ಅವಕಾಶಗಳು 9, 10ರಲ್ಲಿ ಬರುತ್ತೆ. ಆಮೇಲೆ 11, 12 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಮತ್ತೊಮ್ಮೆ ಹಣಕಾಸಿನ ಸ್ವಲ್ಪ ಏರುಪೇರು ಆಗುವಂಥದ್ದು. ಅಲ್ಲಿ ಸ್ವಲ್ಪ ನಿಮಗೆ ಹಣಕಾಸಿನ ಕೊರತೆ ಎದುರಾಗಿ ಕೆಲವೊಮ್ಮೆ ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಇನ್ನು ಕೊನೆಯ ದಿನ 13ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. 13ರಲ್ಲಿ ನಿಮಗೆ ವಿಶೇಷವಾದ ಶುಭ ಲಾಭ ಜಯ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಖಂಡಿತ ಬರುತ್ತೆ. ಆರೋಗ್ಯ ಸುಧಾರಣೆ ಸಹ ಇರುತ್ತೆ. ಹಾಗಾಗಿ ಈ ಕೊನೆಯ 2 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು 13ನೇ ತಾರೀಕಲ್ಲಿ. ಹಾಗಾಗಿ ಈ ಒಂದು ಮೀನರಾಶಿಗೆ ಈ ವಾರದಲ್ಲಿ ವಿಶೇಷವಾಗಿ ಅಲ್ಲಿ ವಿಶೇಷವಾದ ಗ್ರಹ ಬೆಂಬಲ, ಸೂರ್ಯನ ಬೆಂಬಲ ವಾರ ಪೂರ್ತಿ ಇದೆ. ಅದೇ ರೀತಿ ಬುಧನ ಬೆಂಬಲ ವಾರ ಪೂರ್ತಿ ಇರುತ್ತೆ. ಅದೇ ರೀತಿ ಕೇತುವಿನ ಬೆಂಬಲ ವಾರ ಪೂರ್ತಿ ಇರುತ್ತೆ. ಹಾಗಾಗಿ ವ್ಯಾಪಾರ, ಉದ್ಯಮ, ಹಣಕಾಸು ಜೊತೆಗೆ ಅನಿರೀಕ್ಷಿತ ಲಾಭ ಮುಂತಾದವುಗಳಿಗೆ ಈ 3 ಗ್ರಹಗಳು ನಿಮಗೆ ಸಹಾಯ ಮಾಡ್ತಾ ಇರ್ತವೆ. ಅದರ ಹೊರತು ನಿಮಗೆ ಚಂದ್ರನ ಬೆಂಬಲ 4 ದಿನಗಳು ಇರಬೇಕಲ್ಲ, ಆ ಚಂದ್ರನ ಬೆಂಬಲ ನಿಮಗೆ ಸಹಾಯಕ್ಕೆ ಬರುತ್ತೆ. ಬಳಸುವಂಥ ಬಣ್ಣಗಳು ಆರ್ಯತೆ ಕೇಸರಿ ಬಣ್ಣ, ಗ್ರೀನ್ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಆರೆಂಜ್, ಗ್ರೀನ್ ಮತ್ತು ಮಿಕ್ಸ್ ಬಣ್ಣಗಳನ್ನು ಬಳಸಿಕೊಳ್ಳುತ್ತದೆ. ಸಂಖ್ಯೆಗಳು
157 ನಮ್ಮ ಸಂಖ್ಯೆಗಳನ್ನು ಬಳಸ್ಕೋಬೋದು. ಇದೆ ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಈ ಮೀನರಾಶಿಗೆ ಸಂಬಂಧಿಸಿ ಈ ರಾಹುಗ್ರಸ್ತ ಚಂದ್ರಗ್ರಹಣದ ವಿಶೇಷವಾದ ಪ್ರಭಾವ ಖಂಡಿತ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ರಾಶಿಗೆ ಅನುಗುಣವಾದ ವಿಸ್ತೃತವಾದ ವಿವರಣೆಗಳನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಆ ವಿಡಿಯೋವನ್ನು ವೀಕ್ಷಣೆ ಮಾಡಿಕೊಂಡು ನಿಮ್ಮ ರಾಶಿಗೆ ಅನುಗುಣವಾದ ಗ್ರಹಣದ ಪರಿಹಾರಗಳನ್ನು ಸರಳ ಉಪಾಯಗಳನ್ನು ಮಾಡಿಕೊಳ್ಳಬೇಕಾಗತ್ತೆ ಈ ಮೀನರಾಶಿಯವರು. ಇಲ್ಲಿವರೆಗೆ ಈ 12 ರಾಶಿಗಳ ವಾರ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಸೆಪ್ಟೆಂಬರ್ 7ರಿಂದ 13ರವರೆಗಿನ ಭವಿಷ್ಯದ ವಿಚಾರ. ಕೆಲವೊಂದು ರಾಶಿಗೆ ಉತ್ತಮ ಫಲ ಬಂದಿದೆ, ಕೆಲವೊಂದು ದಿನಗಳಲ್ಲಿ ಮಧ್ಯಮ ಫಲ, ಕೆಲವೊಂದು ದಿನಗಳಲ್ಲಿ ಸಂಕಷ್ಟ ಫಲ ವ್ಯಕ್ತವಾಗಿವೆ. ಗೋಚಾರ ಅಂದರೆ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಆಗುವಂಥ ಏರುಪೇರಿನ ಘಟನೆಗಳು. ಹಾಗಾಗಿ ಇಲ್ಲಿನ ಏರುಪೇರುಗಳಿಂದ ಆತಂಕ ಪಡೋದಲ್ಲ, ಇದೆಲ್ಲವೂ ಪರಿವರ್ತನೆ ಆಗ್ತಾ ಇರುತ್ತೆ. ಯಾಕಂದರೆ ಚಂದ್ರನ ಚಲನೆ ಬಹಳ ಕ್ಷಿಪ್ರವಾಗಿರೋ ಕಾರಣ ನಿಮಗೆ ಇಂದಲ್ಲ ನಾಳೆ ಉತ್ತಮ ಒಂದು ಸ್ಥಿತಿಯ ಅವಕಾಶ ಖಂಡಿತ ಸಿಗುತ್ತೆ. ನಿಮ್ಮ ಇಷ್ಟ ದೇವತೆನೋ, ಕುಲದೇವತೆನೋ, ಗ್ರಾಮ ದೇವತೆನೋ ಇದರ ಭಕ್ತಿಯನ್ನು ಮುಂದುವರೆ ಮಾಡಿಕೊಳ್ಳಿ. ಜೊತೆಗೆ ನವಗ್ರಹಗಳ ಭಕ್ತಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳನ್ನು ನಿಮಗೆ ಅನುಷ್ಠಾನ ಮಾಡ್ಕೋಬೋದಾಗಿದೆ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರ ಕಾರ್ಯಕ್ರಮಗಳ ಮುಂದೆ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಂ ಸನ್ಮಂಗಳಂ.